ಬೆಂಗಳೂರಿನಲ್ಲಿ ಬದುಕು ಕಟ್ಕೊಳ್ಳೋಕೆ ಇಲ್ಲೇ ನೆಲೆ ನಿಲ್ಲೋಕೆ ಅಂತ ಪ್ರತಿದಿನ ನೂರಾರು ಕುಟುಂಬಗಳು ಬರುತ್ತೆ ಅಂತ ಅಂಕಿ ಅಂಶಗಳು ಹೇಳುತ್ತೆ. ಈ ಊರಿನ ಗುಣನೂ ಅದೇ. ಇದೊಂದು ಸಮುದ್ರದ ಹಾಗೆ, ಯಾರೇ ಬಂದರೂ ಸೆಳ್ಕೊಂಡ್ಬಿಡುತ್ತೆ. ಕೆಟ್ಟು ಪಟ್ನಾ ಸೇರುವಂತ ಒಂದು ಗಾದೆ ಇದೆ. ಬೇರೆ ಎಲ್ಲ ಕಡೆ ಜೀವನ ಸಾಗಿಸೋದು ಕಷ್ಟ ಆದಾಗ ಕೆಲವರು ಮಹಾನಗರಿಯತ್ತ ಮುಖ ಮಾಡ್ತಾರೆ. ಇಷ್ಟು ದೊಡ್ಡ ಊರಲ್ಲಿ ನಮ್ಗೊಂದು ಕೆಲಸ ಸಿಗಲ್ವಾ ಅನ್ನೋ ಭರವಸೆ ಅವ್ರದ್ದು. ಇಂಥ ಭರವಸೆಯೊಂದಿಗೆ ಆಂಧ್ರದಿಂದ ಬೆಂಗಳೂರಿಗೆ ಒಂದು ಮುದ್ದಾದ ಜೋಡಿ ಬರುತ್ತೆ. ಆದ್ರೆ ಬದುಕನ್ನ ಕಟ್ಕೋಬೇಕು ಅನ್ನೋ ಆಸೆಯಿಂದ ಬಂದ ಈ ಜೋಡಿ ಜೈಲು ಸೇರಿದ್ದು ಮಾತ್ರ ದುರಂತ. ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ ಈ ಕಥೆನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಗರುಡಾಚಾರ್ಪಾಳ್ಯ, ಬೆಂಗಳೂರು. ಏನ್ ಮೇಡಮ್, ಬಡವನ್ ಮನೆ ಎಲ್ಲ ಅನುಕೂಲವಾಗಿ ಚೆನ್ನಾಗಿದೆ ತಾನೆ? ಚೆನ್ನಾಗಿರ್ಲಿ ಬಿಡ್ಲಿ, ಇದೇ ನಮ್ ಸ್ವರ್ಗ. ನೀನ್ ನನ್ ಜೊತೆ ಇದ್ರೇನೆ ಸ್ವರ್ಗ ಕಣೆ. ನನಗೂ ಅಷ್ಟೆ. ಹಾ, ಹೀಗೆ ಕನ್ಸ್ ಕಾಣ್ತಾ ಇದ್ರೆ ಜೀವನ ನಡೆಯೋದ್ ಕಷ್ಟ. ನಾವು ಪ್ರೀತಿಸಿ ಮದ್ವೆ ಆಗಿ ಅಪ್ಪ ಅಮ್ಮನ್ ಬಿಟ್ಟು ಬಂದಿದೀವಿ. ನಮ್ದೇ ಆದಂತಹ ಸಂಸಾರ ಬೇರೆ ಆಗಿದೆ. ದುಡಿಬೇಕು ಸರ್. ಆಯ್ತು ಮೇಡಮ್, ನಾಳೆಯಿಂದನೇ ಕೆಲಸ ಹುಡ್ಕಕ್ ಶುರು ಮಾಡ್ತೀನಿ. ಆಯ್ತಾ? ಕೆಲ್ಸ ಸಿಗುತ್ತಾ ನಿಂಗೆ? ಇಷ್ಟು ದೊಡ್ಡ ಊರಲ್ಲಿ ಎಷ್ಟೊಂದು ಕಾರ್ಗಳು ಓಡಾಡ್ತವೆ. ಯಾವ್ದಾದ್ರು ಒಂದು ಕಾರಿಗೆ ಡ್ರೈವರ್ ಕೆಲಸ ಸಿಗಲ್ವಾ? ಕಸಬ್ ಗೊತ್ತಿದೆ, ಕೆಲಸ ಹುಡ್ಕೊಂತೀನಿ ಕಣೆ. ನನ್ಗೂ ಹಾಗೆ ಒಂದ್ ಕೆಲ್ಸ ಹುಡ್ಕೋ. ನಿನಗೆ? ನೀನ್ ಯಾವ ಕೆಲಸ ಮಾಡ್ತೀಯ? ಯಾವ ಕೆಲ್ಸ ಆದ್ರೂ ಪರವಾಗಿಲ್ಲ. ನಿನ್ನೊಬ್ಬನ್ ದುಡ್ಡ ಮೇಲೆ ಜೀವನ ಸಾಗತ್ತಾ? ಅದು ಇಷ್ಟು ದೊಡ್ಡ ಊರಲ್ಲಿ. ನನ್ ದುಡ್ಡ ಮೇಲೆ ಹೇಗೋ ಹೊಂದ್ಕೊಂಡು ಜೀವನ ಸಾಗಿಸ್ತೀನಿ, ಆದ್ರೆ ನಿನ್ನನ್ ಮಾತ್ರ ಕೆಲಸ ಕಳ್ಸಲ್ಲ. ಆಯ್ತಾ? ಯಾಕೆ ಕಳ್ಸಲ್ಲ? ಬೆಳಗ್ಗಿಂದ ಸಂಜೆವರೆಗೂ ನಾನು ಏನ್ ಮಾಡ್ಲಿ ಮನೇಲಿ? ಅದು ನೀ ಕೆಲ್ಸಕ್ ಬೇರೆ ಹೋಗಿರ್ತೀಯ. ಅಲ್ಲ, ನಾನ್ ದುಡಿದ್ರೆ ಅಲ್ವಾ? ನೀನ್ ಹೇಳೋದೇನೋ ಸರಿ, ಅದ್ ನನಗೆ ಅರ್ಥ ಆಗುತ್ತೆ ಕಣೆ. ಆದ್ರೆ ಈ ಹೊಸ ಊರಲ್ಲಿ ಹೊಸ ಜನ, ನೀನ್ ಬೇರೆ ಚಿಕ್ಕವಳು. ನೀನ್ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಯಾರ್ಯಾರು ಇರ್ತಾರೋ, ಎಂತೆಂತರು ಇರ್ತಾರೋ, ಅದೆಲ್ಲ ಯಾಕೆ? ನೀನ್ ಕೆಲ್ಸಕ್ಕೆ ಹೋಗೋದ್ ಬೇಡ, ಅದನ್ನೆಲ್ಲ ಆಮೇಲೆ ನೋಡೋಣ. ಆಯ್ತಾಯ್ತು, ಜಗಳ ಮಾಡೋದ್ ಬೇಡ. ಬಾ, ಸಾಮಾನ್ ಜೋಡಿಸ್ಬೇಕು. ಅವರಿಬ್ರು ಪ್ರೀತಿಸಿ ಮದುವೆ ಆದವರು. ಯಾರು ಹಂಗೂ ಬೇಡ ಅಂತ ಕೈಲಿದ್ದ ಸಣ್ಣ ಮೊತ್ತದ ಹಣ ತಗೊಂಡು ಇಲ್ಲಿ ಬಂದು ಒಂದು ಪುಟ್ಟ ಗೂಡನ್ನ ಹುಡ್ಕೋತಾರೆ. ದೇವ್ರದೇ 3 ದಿನದಲ್ಲಿ ಕೆಲಸ ಸಿಕ್ತು ನೋಡು. ಓನರ್ ತುಂಬಾ ಒಳ್ಳೆಯವರು ಅಂತಿದ್ದೆ. ನೀನ್ ಕೆಲ್ಸ ಮಾಡೋ ಜಾಗದಲ್ಲಿ ನನ್ಗೂ ಒಂದ್ ಕೆಲ್ಸ ನೋಡು. ನಾನೇ ಇನ್ನು ಕೆಲ್ಸಕ್ಕೆ ಹೋಗಿಲ್ಲ, ಅಷ್ಟೊತ್ತಿಗೆ ನೀನ್ ಕೆಲ್ಸನಾ? ಸುಮ್ಮನೆ ಮನೇಲಿರು, ಆಯ್ತಾ? ನಾನು ಬರ್ತೀನಿ. ಬಾಗ್ಲಾಕೋ, ಮನೆ ಕಡೆ ಜೋಪಾನ. ಒಂದ್ ನಿಮಿಷ. ಇಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟ ಅಲ್ಲ ನೀನು? ಏನಾಯ್ತೀಗ? ಮತ್ತೆ ಮದ್ವೆಗ್ ಮುಂಚೆ ಕಾಲೇಜ್ ಹತ್ರ ನಾನು ಹುಡ್ಕೊಂಡ್ ಬಂದಾಗ ಎಷ್ಟು ಸ್ವೀಟ್ ಆಗಿ ಮಾತಾಡ್ತಿದ್ದೆ. ಈಗ ನೋಡು, ಮದ್ವೆ ಆಗಿ ಸಂಸಾರ ಆದ ತಕ್ಷಣ ನಿನ್ ಮಾತಿನ ವರ್ಷನೇ ಬದಲಾಗೋಯ್ತು. ಏನಾಯ್ತಾ ಈಗ? ಸರಿ ಸರಿ, ಬರ್ತೀನಿ, ಬಾಗ್ಲಾಕೋ ಅಂತ ಎಷ್ಟು ಒರಟಾಗಿ ಹೇಳ್ತೀಯ ನೋಡು. ಹೊರಟಾಗಿ ನಾ ಮಾತಾಡೋಣ? ಇನ್ನೇನ್ ಮತ್ತೆ, ಸ್ವಲ್ಪ ಸ್ವೀಟ್ ಆಗಿ ಹೇಳ್ಬಾರ್ದಾ? ಅದೆಲ್ಲ ನನ್ಗೆ ಗೊತ್ತಿಲ್ಲಪ್ಪ, ನಾನು ಬರ್ತೀನಿ. ಒಂದ್ ನಿಮಿಷ. ಏನೇ? ಬೇಗ ಬಂದ್ಬಿಡು. ಸತೀಶಂಗೇನೋ ಕೆಲಸ ಸಿಕ್ತು, ಜೀವನಕ್ಕೇನು ತೊಂದರೆ ಇಲ್ಲ. ಆದ್ರೆ ಶ್ರಾವಣಿ ಛಲವಂತ ಹುಡುಗಿ. ಸುಮ್ಮನೆ ಮನೇಲಿ ಕೂರೋದು ಅವಳಿಗೆ ಆಗದೆ ಇರೋ ಮಾತು. ತಾನು ದುಡಿಬೇಕು, ತಮ್ಮ ಸಂಸಾರದ ರಥಾನ ಇನ್ನಷ್ಟು ಸಿಂಗರಿಸಬೇಕು ಅನ್ನೋದು ಅವಳ ಆಸೆ. ಅವಳ ಆಸೆಗೆ ತಕ್ಕ ಅವಕಾಶವೊಂದು ತಾನಾಗೆ ಹುಡ್ಕೊಂಡ್ಬರುತ್ತೆ. ಹೊಸದಾಗಿ ಬಂದಿದ್ದೀರಾ? ಹೌದು. ಯಾರ್ಯಾರಿದ್ದೀರಾ? ನಾನು ನಮ್ಮ ಯಜಮಾನ್ರು ಇದ್ದೆ. ಯಾವ ಊರು ನಿಮ್ದು? ನಮ್ದು ಆಂಧ್ರ. ಓ, ಎಷ್ಟು ದೂರದಿಂದ ಬಂದಿದ್ದೀರಾ? ಇಲ್ಲಿ ಯಾರಾದ್ರೂ ನೆಂಟ್ರು ಇದ್ದಾರಾ? ಹಾಗೇನಿಲ್ಲ, ಹೀಗೆ ಎಲ್ಲಾದ್ರೂ ಒಂದ್ ಕಡೆ ಜೀವನ ಮಾಡ್ಲೇಬೇಕಲ್ಲ. ಅದು ಅಲ್ಲದೆ ಇಲ್ಲಿ ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲಸ ಸಿಗತ್ತೆ ಅಂತ ಬಂದಿದ್ವಿ. ಏನ್ ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನ್ರು? ಅವರು ಡ್ರೈವರ್ ಆಗಿದ್ದಾರೆ. ಇವತ್ತಿಂದನೇ ಕೆಲಸ ಶುರು ಮಾಡಿದ್ದು. ಎಲ್ಲ ಬೆಲೆಗಳು ಜಾಸ್ತಿ, ಒಬ್ಬರು ದುಡ್ಡು ಮೇಲೆ ಸಂಸಾರ ನಡೆಸೋದು ತುಂಬಾನೇ ಕಷ್ಟ. ಹೌದು, ನಾನು ನಮ್ಮ ಯಜಮಾನ್ರಿಗೆ ಇದೇ ಮಾತನ್ನ ಹೇಳ್ತಿರ್ತೀನಿ. ಅವ್ರು ನನ್ನ ಮಾತೇ ಕೇಳಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಬೇಡ ಅಂತಾರೆ. ಸರಿ, ನಾನು ಕೆಲ್ಸಕ್ಕೆ ಹೋಗ್ತಾಯ್ತು, ಬರ್ತೀನಿ. ಒಂದ್ ನಿಮಿಷ. ನೀವು ಕೆಲ್ಸಕ್ಕೆ ಹೋಗ್ತೀರಾ? ಹೌದು. ಎಲ್ಲಿ? ನಾನ್ ಮಾಡೋ ಕೆಲಸ ನೀವು ಮಾಡ್ತೀರಾ? ಏನ್ ಕೆಲಸ ಮಾಡ್ತೀರಾ ನೀವು? ನಾನು ಅಪಾರ್ಟ್ಮೆಂಟ್ಸ್ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಕೆಲಸ ಬಿಡ್ತಾ ಇದ್ದೀನಿ. ನೀವು ಸೇರ್ಕೊಂತೀರಾ ಅಂದ್ರೆ ಸೇರಿಸ್ತೀನಿ. ಸರಿ, ನೀವು ಅವ್ರ ಹತ್ರ ಮಾತಾಡಿ. ನಮ್ಮ ಯಜಮಾನ್ರು ಬಂದ ತಕ್ಷಣ ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿ, ವಿಚಾರಿಸ್ಬಿಟ್ಟು ಹೇಳಿ, ಬರ್ಲಾ ನಾನು? ನನಗೂ ಕೆಲಸ ಸಿಗೋ ಹಾಗಿದೆ. ನೀನ್ ಹೂ ಅಂದ್ರೆ ನಾಳೆಯಿಂದಾನೇ ಹೋಗ್ಬೋದು. ಈ ಊರು ವಸ್ತು, ಆಚೆ ಎಲ್ಲೂ ತಿರ್ಗಕ್ಕೆ ಹೋಗ್ಬೇಡ ಅಂತ ಹೇಳಿಲ್ವಾ ನಿನಗೆ? ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಅಯ್ಯೋ, ಯಾಕಂಗ್ ಒಂದೇ ಸಮ ಕೂಗಾಡ್ತಿದ್ಯಾ? ನಾನೆಲ್ಲ ಆಚೆ ಹೋಗಿದ್ದೆ. ಮತ್ ಕೆಲಸ ಸಿಕ್ತು ಅಂತ ಹೇಳ್ತಾ ಇದೀಯಾ? ಕೆಲಸ ನಿಮ್ಮ ಮನೆ ಹತ್ರ ಹುಡ್ಕೊಂಡ್ ಬಂದಿದ್ದೆ. ಹಾಗೆ ಅನ್ಕೋ. ಏನ್ ಹಾಗೆ ಅನ್ಕೊಳ್ಳೋದು? ಅಂದ್ರೆ ನಮ್ ಪಕ್ಕದ ಮನೇಲಿ ಒಬ್ರು ಹೆಂಗಸಿದ್ದಾರೆ. ಅವರು ಎಲ್ಲೋ ಕೆಲಸ ಮಾಡ್ತಿದಾರಂತೆ.
ನೀನು ನೋಡು, ಕೆಲಸ ಮಾಡಂಗಿದ್ರೆ ಮಾಡು, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂದ್ರು. ಯಾಕಂಗ್ ನೋಡ್ತಿದ್ಯಾ? ನಾನು ಈ ಕೆಲಸ ಮಾಡೋದ್ರಿಂದ ಏನ್ ತಪ್ಪು ಅಂತ? ತಪ್ಪು ಅಂತ ಹೇಳ್ತಾ ಇಲ್ಲ ಕಣೆ, ಅರ್ಥ ಮಾಡ್ಕೊ ನೀನು. ನನಗೆಲ್ಲ ಅರ್ಥ ಆಗುತ್ತೆ. ನೋಡು, ನಾವು ಪ್ರೀತಿಸಿ ಮದ್ವೆ ಆಗಿದೀವಿ. ನಾವೇನು ಅಂತ ಎಲ್ರಿಗೂ ಬದುಕು ತೋರಿಸ್ಬೇಕಲ್ವಾ? ಹಾಗಾಗ್ಬೇಕು ಅಂದ್ರೆ ನೀನೊಬ್ಬನ ದುಡಿಮೆಯಿಂದ ಅದ್ ಸಾಧ್ಯ ಇಲ್ಲ. ನಾನು ನಿನ್ ಜೊತೆ ದುಡಿಬೇಕು ಕಣ. ಬೇರೆಯವ್ರ ಮೆಚ್ಚಕ್ಕೋಸ್ಕರ ನಾವು ಬಾಳ್ಬೇಕಾಗಿಲ್ಲ. ನೋಡು, ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನೀಗ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಏನು, ಈ ಊರಲ್ಲಿ ಯಾವ ಹೆಂಗಸರು ಕೆಲ್ಸಕ್ಕೆ ಹೋಗೋದೇ ಇಲ್ವಾ? ಆಯ್ತು, ಅದೇನ್ ಕೆಲಸ ಎಲ್ಲಿ ಅಂತ ತಿಳ್ಕೊ. ನಾಳೆ ನಾನು ಜೊತೆಗೆ ಬರ್ತೀನಿ, ವಾತಾವರಣ ಎಲ್ಲ ಚೆನ್ನಾಗಿತ್ತು ಕೆಲಸ ಮಾಡುವಂತೆ. ಸರಿ ಆಯ್ತು, ನಾಳೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀನು ಬೇಗ ಕೆಲಸ ಮುಗಿಸ್ಕೊಂಡ್ ಬಾ, ಅವ್ರ ಹತ್ರ ಮಾತಾಡೋಣ. ಆಯ್ತು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೀವು ಇರ್ಲಿಲ್ಲ ಅಂದ್ರೆ ಆ ಮ್ಯಾನೇಜರ್ ಒಪ್ತಾನೆ ಇರ್ಲಿಲ್ಲ. ಹಾಗೇನಿಲ್ಲ ಬಿಡಿ, ಇಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಇವರೊಬ್ರು ಎಕ್ಸ್ಟ್ರಾ ಆದ್ರೆ ಯಾರಿಗೆ ನಷ್ಟ ಆಗೋದಿಲ್ಲ. ಇದಾಗೆ ನಿಮ್ಮ ಮನೆ ಎಲ್ಲಿ ಅಂದ್ರೆ? ಇಲ್ಲ ಸರ್, ದೊಡ್ಡಾಚಾರ್ ಪಾಂಡ್ಯ. ನೀವು ತೆಲುಗು ಮೂಲದವರ? ಹೌದು ಸರ್. ನೀವು ಇವ್ರಿಗೆ ಹೊಸಬ್ರು ಅಂತ ಕಾಣಿಸುತ್ತೆ. ಹುಷಾರು ನೋಡಮ್ಮ, ನೀನು ದಿನ ಇಲ್ಲಿಗೆ ಬರೋವಾಗ ಒಬ್ಳೇ ಬರಬೇಡ. ನಿಮ್ ಗಂಡ ಜೊತೆ ಬಂದು ಹೋಗಿ ಮಾಡು. ಇಲ್ಲಿ ಬಂದ್ಮೇಲೆ ಹೆಂಗಸ್ಗಳು ಪರಿಚಯ ಆಗೇ ಆಗ್ತಾರೆ. ಆಮೇಲೆ ಅವ್ರ ಜೊತೆ ಹೋಗಿ ಬಂದು ಮಾಡ್ಬೋದು. ಆಮೇಲೆ ಇಲ್ಲಿ ಹೊಸಬ್ಳು ಅಂತ ಯಾವ್ದು ಎಕ್ಸ್ಟ್ರಾ ಕೆಲಸ ಹೇಳಿದ್ರೆ, ಏನಾದ್ರು ತೊಂದರೆ ಕೊಟ್ರೆ ನಿರ್ಭಯವಾಗಿ ನನಗೆ ಹೇಳು. ಅದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ. ಆಯ್ತು ಸರ್. ಆಯ್ತು ಸರ್, ನಾವು ನೋಡ್ತೀವಿ. ಓಕೆ. ಒಳ್ಳೆ ಮನುಷ್ಯ ಅನ್ಸುತ್ತಲ್ಲ, ಎಷ್ಟು ಕಾಳಜಿಯಿಂದ ಮಾತಾಡಿದ್ರು. ಹೌದು, ನೀನೇ ತಾನೇ ಹೇಗೋ ಏನೋ ಅಂತ ಹೆದರ್ಕೊಂಡಿದ್ದು. 5 ಬೆರಳು ಒಂದೇ ತರ ಇರುತ್ತಾ? ಎಲ್ರ ತರ ನನಗೂ ಸ್ವಲ್ಪ ಭಯ ಇತ್ತು. ಅವ್ರು ನೋಡಿದ್ಮೇಲೆ ಭಯ ದೂರ ಆಯ್ತು. ಜಾಗ ನೋಡಿದ್ರೆ ಏನು ತೊಂದರೆ ಇಲ್ಲ ಅನ್ಸುತ್ತೆ. ಹೌದು, ಹಾಗಿದ್ರೆ ನಾನು ಕೆಲ್ಸಕ್ಕೆ ಬರ್ಬೋದಲ್ಲ? ಖಂಡಿತ ಹೋಗು, ಆದ್ರೆ ಅವ್ರು ಹೇಳಿದೆಲ್ಲ ನೆನಪಿರ್ಲಿ. ಆಯ್ತಾಯ್ತು, ನಡಿ. ಹೆಂಡತಿ ಕೆಲ್ಸಕ್ಕೆ ಹೋಗೋದೇ ಬೇಡ ಅಂತಿದ್ದ ಸತೀಶ ಅಪಾರ್ಟ್ಮೆಂಟ್ನ ಕೆಲಸದ ವಾತಾವರಣ ನೋಡಿ ನಿಟ್ಟುಸಿರು ಬಿಡ್ತಾನೆ. ಕೆಲ್ಸಕ್ಕೆ ಹೋಗೋದಕ್ಕೆ ಗಂಡ ಒಪ್ಪಿಗೆ ನೀಡಿದ್ರಿಂದ ಶ್ರಾವಣಿಗೂ ಸಂತೋಷ. ಆದ್ರೆ ಮುಂದೆ ಇದೇ ಅವರ ಬದುಕಿನಲ್ಲಿ ದೊಡ್ಡ ಬಿರುಗಾಳಿ ಎಬ್ಸೋ ಸಂಗತಿ ಆಗುತ್ತೆ. ಮುಂದೆ ನಡೆಯೋ ಅನಾಹುತಗಳಿಗೆಲ್ಲ ಕಾರಣ ಆಗುತ್ತೆ ಅನ್ನೋ ಅಂದಾಜು ಇವರಿಬ್ರಿಗೂ ಇರೋದಿಲ್ಲ. ಇನ್ನೊಂದ್ಸಲ ನನ್ ಸವಾಸಕ್ ಬಂದ್ರೆ ನೋಡ್ ನಿನ್ಗೆ ಏನ್ ಮಾಡ್ತೀನಿ. ಸೂಪರ್ವೈಸರ್ ಆಗ್ಬಿಟ್ರೆ ನೀನ್ ಬೈದಂಗೆಲ್ಲ ಬೈಸ್ಕೋಬೇಕಾ? ನೀನ್ ಹೇಳಿದ್ನೆಲ್ಲ ಕೇಳಿಸ್ಕೋಬೇಕಾ? ಹೋಗ್ಲಿ ಪಾಪ ಅಂತ ಸುಮ್ನಿದ್ರೆ ನನ್ನನ್ ಬೇರೆ ತರನೇ ನೋಡ್ತೀಯಾ? ನನ್ ತಂಗಿ ಮದ್ವೆ ಇದೆ, ರಜಾ ಕೊಡಿ ಅಂದ್ರೆ ನಾನ್ ಕೇಳಿದ್ ಕೊಡ್ತೀಯಾ? ರಜಾ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಇಲ್ದಿರೋದೆಲ್ಲ ಮಾತಾಡಮ್ಮ. ನೀನು ಮಾಡೋದೆಲ್ಲ ಹೆಂಗಸರ ನನ್ನ ಅಕ್ಕ ತಂಗಿರು ಅಂತ ತಿಳ್ಕೊಂಡ್ರು ನಾನು. ಅಲ್ಲ, ನಿನ್ ಮೇಲೂ ರಜಾ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ನಾನೇನಮ್ಮ ಮಾಡ್ಲಿ? ನೀನೇ ನನ್ನ ಜೊತೆ ಕೆಟ್ಟದಂಗೆ ಮಾತಾಡಿದ್ದು. ನಂಗೆ ರಜಾ ಕೊಟ್ರೆ ಅಲ್ಲಿಂದ ಬಂದ್ಮೇಲೆ ನಿನ್ ಜೊತೆ ಅಡ್ಜಸ್ಟ್ ಮಾಡ್ಕೋತೀನಿ ಅಂತಂದೆ. ನನ್ ಸಂಬಳ ಜಾಸ್ತಿ ಮಾಡುವಂತ ನಾನು ಹಿಂದೆ ಬಿದ್ದು ಅಸಭ್ಯ ನಡ್ಕೋತಿರೋದು ನೀನು. ಅಂಥದ್ರಲ್ಲಿ ನನ್ನ ಮೇಲೆ ಆರೋಪ ಮಾಡ್ತಾ ಇದೆಯಲ್ಲಮ್ಮ, ಇದು ಯಾವ ನ್ಯಾಯನಮ್ಮ? ನೋಡಮ್ಮ, ಈ ರೀತಿ ಎಲ್ಲ ಕಿರ್ಚಾಡಿ ನನ್ನ ಮರ್ಯಾದೆ ತೆಗಿಬೇಡ ನೀನು. ಬೇಕಾದ್ರೆ ಮೇಲವ್ರ ಹತ್ರ ಹೋಗಿ ರಜಾ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಹೋಗ್ತೀನಿ ಬಿಡಯ್ಯ, ನಿನ್ ಮರ್ಯಾದೆ ಬೇರೆ ಕೇಡು. ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿ ನಿನ್ ಕಂತೆ ಪುರಾಣ ಎಲ್ಲ ಹೇಳ್ ಬರ್ತೀನಿ. ನೋಡ್ತಾ ಇರು, ನಿಂಗೆ ಗ್ರಾಚಾರ ಬಿಡಿಸ್ತೀನಿ. ಏನ್ರಮ್ಮ, ನಾನು ಯಾವತ್ತಾರು ನಿಮ್ಮ ಮನ್ಸಿಗೆ ನೋವಾಗಿ ನಡ್ಕೊಂಡಿದ್ದೀನ? ಅಮ್ಮ ಒಂದು ಏಟ್ ಹೊಟ್ಬಿಟ್ಟು ಹೋಗಿದ್ದು ನಮ್ಗೆ ಬೇಜಾರಾಗ್ತಿರ್ಲಿಲ್ಲ. ರೀತಿಗೆಲ್ಲ ಆರೋಪ ಮಾಡೋದು. ಬಂದ್ಯಾ? ಹಾ, ಬಂದೆ. ಏನಿದು? ತಗದ್ ನೋಡು. ಏನಿದು? ಎಲ್ಲಿಂದ ತಂದೆ? ಎಲ್ಲಿಂದ ಅಂದ್ರೆ ಅಂಗಡಿಯಿಂದ ತಂದೆ. ಇವತ್ತು ನಂಗೆ ಸಂಬಳ ಬಂತು, ತಗೋ. ನೀನೇ ಇಟ್ಕೋಪ. ಪರವಾಗಿಲ್ಲ, ಇಟ್ಕೋ ಅಂದ್ರೆ ಜೇಬಲ್ಲಿ ಇಟ್ಕೊಳಕ್ಕಾಗತ್ತಾ? ಮನೇಲಿಡು. ಸರಿ ಆಯ್ತು, ಈ ಶರ್ಟ್ ಹಾಕೋ. ಈಗ್ಲೇನಾ? ಈಗ್ಲೇ ಹಾಕೋ, ನಾನ್ ನೋಡ್ಬೇಕು ನೀ ಹೇಗ್ ಕಾಣ್ತೀಯ ಅಂತ. ಆಯ್ತು, ಕೊಡೆ. ಒಂದೆರಡು ಬಟನ್ ಹಾಕೋದು. ಹಾಕೊಳ್ಳೋ. ನೋಡಪ್ಪ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಾನು ಹೊಸ ಬಟ್ಟೆ ಹಾಕಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸ್ತೀನಿ. ನೀನು ಯಾವುದೇ ಬಟ್ಟೆ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಶ್ರಾವಣಿ, ನನಗೆ ಕ್ಷಮಿಸ್ಬಿಡೆ. ಕ್ಷಮಿಸದ? ಯಾಕೆ? ನೀನು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಆಂಧ್ರದಿಂದ ಇಲ್ಲಿ ಕರ್ಕೊಂಬಂದೆ. ಸುಖವಾಗಿ ನೋಡ್ಕೋಬೇಕಾಗಿತ್ತು, ಆದರೆ ಕೆಲ್ಸಕ್ಕೆ ಕಳಿಸ್ತಾ ಇದ್ದೀನಿ. ಕಷ್ಟ ಆಗ್ತಿರ್ಬೇಕಲ್ವಾ? ಇಲ್ಲ ಕಣು, ನೀನೇನ್ ಹೋಗು ಅಂದ್ಯಾ? ನಾನ್ ತಾನೇ ಕೆಲ್ಸಕ್ಕೆ ಹೋಗ್ತಿರೋದು. ಬದುಕೋದಕ್ಕೆ ದುಡ್ಡು ಬೇಕು ನಿಜ, ಆದ್ರೆ ನಿನ್ ಪ್ರೀತಿ ಎಲ್ಲದಕ್ಕಿಂತ ದುಡ್ಡು. ನಾನ್ ನಿನ್ ಜೊತೆ ತುಂಬಾ 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 ಖುಷಿಯಾಗಿದ್ದೀನಿ. ಮುಂಚೆ ಬಾಮ. ಹೇಳಿ ಸರ್.
ಕಟ್ಟಮ್ಮ ಇದನ್ನ. ಸರ್ ನಾನು ನೀ ಕಟ್ಟಮ್ಮ ಹೇಳ್ತೀನಿ. ಶ್ರಾವಣಿ, ನಿನ್ನ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತಮ್ಮ. ನನಗೆ ಒಡ ಹುಟ್ಟಿದವರು ಅಂತ ಯಾರೂ ಇಲ್ಲ. ನನ್ನ ಚಿಕ್ಕಪ್ಪನ ಮಗಳು ಒಬ್ಳಿದ್ಲು, ಅವಳನ್ನ ದೂರದೂರಿಗೆ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ವಿ. ಅವಳು ಅಂದ್ರೆ ನನಗೆ ಪಂಚಪ್ರಾಣ. ಶ್ರಾವಣಿ, ನಿನ್ನ ನೋಡಿದಾಗೆಲ್ಲ ನನಗೆ ಅವಳು ಜ್ಞಾಪಕಕ್ಕೆ ಬರ್ತಾಳೆ. ಇವತ್ತು ರಾಖಿ ಹಬ್ಬ, ನಿನ್ನ ಕೈಲೇ ಈ ರಾಖಿನ ಕಟ್ಸ್ಕೋಬೇಕು ಅಂತ ನನಗೆ ಆಸೆ ಆಯ್ತು. ಅದಕ್ಕೆ ನಾನೇ ತಂದೆ. ನೀನು ನನ್ನ ತಂಗಿ ಇದ್ದಾಗಮ್ಮ. ಸರ್, ದೂರದಿಂದ ಅಪ್ಪ ಅಮ್ಮ ಮನೆ ಎಲ್ರನ್ನೂ ಬಿಟ್ಟು ಲವ್ ಮ್ಯಾರೇಜ್ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಆದ್ರೆ ಊರಲ್ಲಿ ನನ್ನವರು ಅಂತ ನನಗೆ ಯಾರೂ ಇಲ್ಲ. ಆದ್ರೆ ಈಗ ನನಗೆ ಒಬ್ಬ ಅಣ್ಣ ಸಿಕ್ದಾಗಾಯ್ತು. ನಾನು ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ? ಖಂಡಿತ ಕರಿಯಮ್ಮ. ಕರೆದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಬಡತನ ಇದ್ರು, ದೊಡ್ಡ ಬಂಗ್ಲೆ ಇಲ್ದಿದ್ರು, ಶ್ರಾವಣಿ ಸತೀಶ ಇಬ್ರದು ಸ್ವರ್ಗದಂತ ಸಂಸಾರ. ಇವರಿಬ್ರು ಜೀವನದಲ್ಲಿ ಬರೀ ಸಂತೋಷನೇ ತುಂಬಿರುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ಶ್ರಾವಣಿ ಸಂತೋಷವಾಗೇ ಇರ್ತಾಳೆ. ಯಾರೂ ಇಲ್ದಿರೋ ಈ ಊರಲ್ಲಿ ಶ್ರಾವಣಿಗೆ ಸಿಕ್ಕ ಈ ಹೊಸ ಸೋದರ ಸಂಬಂಧ ಅವಳ ಸಂತೋಷನ ಮತ್ತಷ್ಟು ಜಾಸ್ತಿ ಮಾಡುತ್ತೆ. ನಿಂತ್ಕೊಳ್ಳೆ ಒಂದ್ ನಿಮಿಷ. ಓಯ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋ. ನಿನಗೆ ಅಂತ ಮರ್ಯಾದೆಯಾ? ನಾನು ಇಲ್ಲಿ 10 ವರ್ಷದಿಂದ ಈ ಅಪಾರ್ಟ್ಮೆಂಟ್ಗೆ ಮ್ಯಾನೇಜರ್. ನಾನು ನೀನು 10 ವರ್ಷದಿಂದ ಮ್ಯಾನೇಜರ್ ಆದ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ಹೌಸ್ ಕೀಪಿಂಗ್ ಸೂಪರ್ವೈಸರ್ ಅಂತ ಬೋರ್ಡ್ ಹಾಕೊಂಡ್ರೆ ಸಾಲದು, ಸರಿಯಾಗಿ ಕೆಲಸ ಮಾಡಿಸ್ಬೇಕು. ನಿಮ್ ಡಿಪಾರ್ಟ್ಮೆಂಟ್ ಅವರು ಕಸನ ಎಲ್ಲೆಂದ್ರಲ್ಲಿ ತಂದು ಸುರಿತಾರಲ್ಲ, ಯಾರೇ ಎತ್ತಾಕರೋದನ್ನ? ನೋಡೋ, ನಾವು ನಮ್ಮ ಕೆಲಸನ ಸರಿಯಾಗಿ ಮಾಡ್ತಾ ಇದೀವಿ. ಅಷ್ಟಕ್ಕೂ ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನೋಡು, ಈ ಅಪಾರ್ಟ್ಮೆಂಟ್ ಗಾರ್ಡನ್ ಸೂಪರ್ವೈಸರ್ ನಾನು. ನೀವು ಕಸನ ಎಲ್ಲೆಂದ್ರಲ್ಲಿ ಸುರಿಯಂಗಿಲ್ಲ. ನೋಡೋ, ನೀನ್ ಹೇಳೋ ತರ ಏನು ಆಗ್ತಾ ಇಲ್ಲ. ಕಾಲ್ ಕೆರ್ಕೊಂಡು ಸುಮ್ಮನೆ ಜಗಳಕ್ಕೆ ಬರ್ಬೇಡ ನೀನು. ಗೊತ್ತೋ, ಬೇಕು ಬೇಕು ಅಂತ ಈಗೆಲ್ಲ ಮಾಡಿಸ್ತಾ ಇದೀಯಾ. ಹೋಸಲ ಮೀಟಿಂಗ್ ಅಲ್ಲಿ ಗಾರ್ಡನ್ ಸರಿ ಇಲ್ಲ ಅಂತ ಎಷ್ಟು ಮಾತಾಡ್ದೆ ನೀನು? ಎಲ್ರ ಹತ್ರ ಅವಮಾನ ಮಾಡಿಸ್ದೆ, ಚೀಮಾರಿ ಹಾಕಿಸ್ದೆ, ಅದೆಲ್ಲ ಮರ್ತಿಲ್ಲ ನಾನು. ಅದಕ್ಕೇನೀಗ? ನಾನು ಕಂಪ್ಲೇಂಟ್ ಮಾಡ್ತೀನಿ ಈ ಸಲ. ಮಾಡ್ಕೋ ಹೋಗಲು. ನಿನ್ನೆ ನೀನ್ ಯಾವ್ದೋ ಯಂಗ್ಸ್ ಜೊತೆ ಜಗಳ ಆಡ್ಕೊಂಡಿದ್ದಲ್ಲ, ಅದ ಮೀಟಿಂಗ್ ಅಲ್ಲಿ ಹೇಳ್ತೀನಿ. ಗಾರ್ಡನಿಂಗ್ ಕೆಲಸ ಮಾಡಕ್ ಬರೋ ಹೆಂಗಸರು ವಿಚಾರದಲ್ಲೂ ಕೆಟ್ಟಾಗಿ ನಡ್ಕೊಂಡಿದೀಯ ನೀನು. ಆ ವಿಚಾರನು ಮೀಟಿಂಗ್ ಅಲ್ಲಿ ಇಡ್ತೀನಿ. ಕಿತ್ತಾಕಿಸ್ತೀನಿ ನಿನ್ನ ಕೆಲಸದಿಂದ. ನಿನ್ನೆ ಮೊನ್ನೆ ಬಂದು ಕೆಲಸಕ್ಕೆ ಸೇರ್ಕೊಂಡು ಅಧಿಕಾರ ಚಲಾಯಿಸ್ತೀಯ ನನ್ನ ಮೇಲೆ. ಅದೆಂಗೆ ನಿನ್ ಕೆಲಸದಲ್ಲಿ ಮುಂದುವರಿತೀಯೋ ನಾನು ನೋಡ್ತೀನಿ. ನನ್ನನ್ನೇ ಕೆಲಸದಿಂದ ತೆಗೆದಾಕ್ತೀಯ ನೀನು? ಅಷ್ಟು ಧೈರ್ಯ ಇದೆ ನಿನಗೆ? 24 hours ಅಲ್ಲಿ ನಿನ್ನ ಅಪಾರ್ಟ್ಮೆಂಟ್ ಓಡಿಸಲ್ಲ ಅಂದ್ರೆ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಕಣ. ಶ್ರಾವಣಿ, ಏನ್ ಮಾಡ್ತಿದ್ದ ನನ್ನ ತಂಗಿ? ಹೀಗೆ ಗ್ಲಾಸ್ ಒರೆಸ್ತಿದ್ದೆ ಅಣ್ಣ. ಏನಮ್ಮ, ಕೈ ಏನೋ ಏಟ್ ಮಾಡ್ಕೊಂಡಿದ್ಯಾ? ಅಯ್ಯೋ, ನಿನ್ನೆ ಅಡ್ಗೆ ಮಾಡ್ಬೇಕಾದ್ರೆ ಸಣ್ಣ ಗಾಯ ಆಯ್ತು ಅಷ್ಟೇ. ಶ್ರಾವಣಿ, ಅದೆಲ್ಲ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಹುಡುಲಿ ಕೈ. ಅಲ್ಲ ಕಮ್ಮ, ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸೆಪ್ಟಿಕ್ ಆಗಿದೆ, ಏನ್ ಗತಿ? ಹೆಣ್ಮಕ್ಳು ಕೈ ಚೆನ್ನಾಗಿರ್ಬೇಕು, ಮೃದುವಾಗಿರ್ಬೇಕಮ್ಮ. ನಿನ್ಗೋ ಹುಚ್ಚು ಹುಡುಗಿ, ನಿನ್ಗೇನು ಗೊತ್ತೇ ಆಗೋದಿಲ್ಲ. ನೋಡೋ, ಇದು ವಾಸಿ ಆಗೋವರೆಗೂ ನೀರೆಲ್ಲ ಮುಟ್ಟಬೇಡ. ಇದನ್ನು ನಾಡ್ರು, ತಿಳಿತಾ? ಸರಿ. ಹುಷಾರಾಗಿ. ಶ್ರಾವಣಿ, ಏನಕ್ಕ? ನೀನೇ ಅವನ ಹತ್ರ ಅಷ್ಟೊಂದು ಸಲಿಗೆಯಿಂದ ಇರೋದು? ಸಲಿಗೆನಾ? ಹಾಗೇನಿಲ್ವಲ್ಲ. ನಾನು ನೋಡ್ತಾ ಇದ್ದೀನಿ, ಅವ್ನು ನಿನ್ ಮೈ ಕೈ ಮುಟ್ಟಿ ಎಲ್ಲ ಮಾತಾಡ್ಸ್ತಾ ಇದ್ರೆ ನೀನೇನು ಹೇಳ್ತಾನೆ ಇಲ್ಲ, ಸುಮ್ಮನೆ ಇದೀಯಾ? ಓ, ಅದಾ, ನನ್ ಕೈ ಸುಟ್ಟಿತ್ತು, ಏನಾಯ್ತು ಅಂತ ಕೇಳಿದ್ರು ಅಷ್ಟೇ. ಅವನಿಗೇನಂತೆ ನಿನ್ಗೇನಾದ್ರು? ನಿನ್ ಗಂಡ ಇಲ್ವಾ ಕೇಳೋಕೆ? ಯಾಕಕ್ಕ ಎಲ್ಲದಕ್ಕೂ ತಪ್ಪು ತಿಳ್ಕೊಳ್ತೀರಾ? ಅವರು ನನ್ನ ಅಣ್ಣನ ತರ. ನನ್ನ ಹತ್ರ ರಾಖಿನೂ ಕಟ್ಟಿಸ್ಕೊಂಡಿದಾರ ಅವರು. ಸರಿ ಆಯ್ತಮ್ಮ, ಅವನ ಅಣ್ಣ ನಿನ್ ತಂಗಿ, ನಿನ್ ಕೆಲಸ ಮುಂದುವರ್ಸಿ. ನನಗೇನಕ್ಕೆ ಸುಮ್ಮನೆ, ನಾನು ನಿನಗೆ ಬುದ್ಧಿ ಹೇಳಕ್ ಬರ್ತಾ ಇದ್ದೀನಲ್ಲ. ಶ್ರಾವಣಿ, ಶರವಣ, ಶರವಣ, ಶ್ರಾವಣಿ, ನಮ್ಮಿಬ್ರು ಹೆಸರು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗುತ್ತಲ್ಲ. ಇದು ಆ ದೇವರೇ ಮಾಡಿರೋ ಜೋಡಿ. ಶ್ರಾವಣಿ, ಶ್ರಾವಣಿ, ಪ್ಲೀಸ್ ಒಪ್ಕೋ. ನಾನು ನಿನ್ನ ಖಂಡಿತ ಕೈ ಬಿಡಲ್ಲ. ನಾನು ನಿನ್ನ ಮದುವೆ ಆಗ್ತೀನಿ. ನಿನ್ನ ಗಂಡನ ಬಿಟ್ಬಿಡು.
ನಾವೆಲ್ಲಾದ್ರೂ ದೂರ ದೂರ ಹೋಗಿ ಹಾಯಾಗಿದ್ಬೋಣ. ಏಯ್ ನಾಚಿಕೆ ಆಗಲ್ಲ ನಿನ್ಗೆ? ಎಲ್ಲಾರು ನಿನ್ ಬಗ್ಗೆ ಹೇಳಿದ್ರು, ನಾನ್ ನಂಬಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಗ್ತೀನಿ ನಿನ್ ಯೋಗ್ಯತೆ ಏನು ಅಂತ. ಥು. ಶ್ರಾವಣಿ, ಅವ್ರು ಯಾರ ಮಾತು ಕೇಳ್ಬೇಡ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ. ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ರಾಣಿ ರಾಣಿ ಹಾಗೆ ನೋಡ್ಕೋತೀನಿ ಶ್ರಾವಣಿ. ಬಾ ಶ್ರಾವಣಿ. ಏಯ್ ಏಯ್ ಬಿಡು. ಶ್ರಾವಣಿ, ಶ್ರಾವಣಿ, ಏ ಶ್ರಾವಣಿ, ಶ್ರಾವಣಿ, ಏನಾಯ್ತೆ? ಏನೂ ಇಲ್ಲ. ಅಪ್ಪ ಅಮ್ಮ ನೆನಪಾದ್ರ? ಇಲ್ಲ. ಮತ್ತೆ ನನ್ನ ಹತ್ರ ಹೇಳ್ಬಾರ್ದ? ಏನೂ ಇಲ್ಲ, ನೀನ್ ಹೋಗಿ ಮಲ್ಕೋ. ಆಯ್ತು, ನೀನು ಬಾ ಬೇಗ. ಸರಿ. ಹಲೋ ಹಲೋ ಶ್ರಾವಣಿ. ನೀನಾ? ಶ್ರಾವಣಿ ಪ್ಲೀಸ್ ಫೋನ್ ಕಟ್ ಮಾಡ್ಬೇಡ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಈಗ ಏನಕ್ಕೆ ಫೋನ್ ಮಾಡ್ದೆ ಅದನ್ನ ಹೇಳು. ಕಳೆದ ತಿಂಗಳು ಸಂಬಳ ಕೊಡ್ಬೇಕಾಗಿತ್ತಲ್ಲಮ್ಮ, ಬಂದು ಅದನ್ನು ತಗೊಂಡೋಗಮ್ಮ. ಸರಿ ಆಯ್ತು, ಬರ್ತೀನಿ. ಬಾ ಶ್ರಾವಣಿ, ನಿನ್ನ ಸಂಬಳದ ದುಡ್ಡು. ಶ್ರಾವಣಿ, ಈಗಲೂ ಯೋಚನೆ ಮಾಡು. ಗಂಡ ಸತೀಶನ್ ಮದುವೆಯಾಗಿ ಎಷ್ಟು ಸುಖ ಅನುಭವಿಸ್ತಾ ಇದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಶ್ರಾವಣಿ, ನಿನ್ನ ರಾಣಿ ಥರ ನೋಡ್ಕೋತೀನಿ. ಬಾ ಶ್ರಾವಣಿ. ಏಯ್ ಥು. ಇದಕ್ಕಿಂತ 2 ಸಂಬಳ ಬರುತ್ತೆ ಅಲ್ಲಿ ಹೋದ್ರೆ. ನೀನ್ ಕೆಲ್ಸಕ್ಕೆ ಹೋಗ್ಬೇಕಾಗೇ ಇಲ್ಲ, ಮನೇಲಿ ಆರಾಮಾಗಿರ್ಬೋದು. ನಾವಿಬ್ರು ಸೇರ್ ತಗೊಳ್ಳೋ ಸಂಬಳ ಅಲ್ಲಿ ನಾನು ಒಬ್ಬನೇ ತಗೊಳ್ತೀನಿ. ಸರಿ ಆಯ್ತು, ಬೇಗ ಬಾ, ಬಸ್ಸಿಗೆ ಲೇಟ್ ಆಯ್ತು. ಬೇಗ ಸರಿ ಹಾಕಿದ್ಯಾ? ಹಾ. ಡಿಸೆಂಬರ್ 10, 2012. ಯಾರು ನೀವು? ಕೊಡ್ರಿ ಗಾಡಿಗೆ. ಬಾ ಹೇಳ್ತಿ, ಬಾರೋ ಬಾರೋ. ಏನೋ ದೊಡ್ಡ ನೀನು. ನಾನು ಹೇಳ್ಬೇಕಂತ. ಏಯ್, ಕೆಲ್ಸಕ್ಕೆ ಬರೋ ಹೆಂಗಸ್ ಅಂದ್ರೆ ಮಾನ ಮರ್ಯಾದೆ ಇಲ್ದಿರೋರು ಅನ್ಕೊಂಡಿದ್ದೇನೋ? ನಿನ್ ಕರೆದ ಕಡೆ ಬರೋರು ಅನ್ಕೊಂಡಿದ್ದೇನಲ್ಲೇ? ರೇ, ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ್ರಿ. ಯಾರು ನೀವೆಲ್ಲ? ಗಾಡಿ ಕೀ ಕೊಡ್ರಿ, ಇಲ್ಲಾಂದ್ರೆ ಪೊಲೀಸರು ಕರಿಬೇಕಾಗುತ್ತೆ. ಈಗ ಪೊಲೀಸ್ನವರಲ್ಲ, ಕಮಿಷನರ್ ಕರೆಯಲು. ಏಯ್, ನನ್ನ ಹೆಂಡತಿ ರಜಾ ಕೇಳಿದ್ರೆ ಏನು ಅಂದೆ ನೀನು? ನೀನ್ ಹೇಳ್ದಂಗೆ ನಡ್ಕೊಂಡ್ರೆ ರಜಾ ಕೊಡ್ತೀನಿ ಅಂತೀಯ ನೀನು? ಹಾಳಾಗೋಗ್ಲಿ ಅಂದ್ಬಿಟ್ಟು ಮದುವೆ ಮುಗಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಬಂದ್ರೆ ಮತ್ತೆ ಕಿರಿಕ್ ಶುರು ಮಾಡಿದ್ಯಾ? ರೇ, ನಾನೇನ್ರಿ ಮಾಡ್ದೆ? ನೀವು ತಪ್ಪು ತಿಳ್ಕೊಂಡಿದ್ದೀರಿ ನನ್ನ. ಏಯ್, ನಿಲ್ಸಲೇ ನಿನ್ ನಾಟಕನಲ್ಲಿ. ತಪ್ಪು ತಿಳ್ಕೊಂಡವ್ರೆ. ನನ್ನ ಹೆಂಡತಿ ಸುಳ್ಳು ಹೇಳ್ತಲ್ಲ. ಇವ್ನು ಕೊಟ್ಟಿರೋ ಕಾಟಕ್ಕೆ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಲ ಮನೇಲಿ ಕೂತ್ಕೊಳ್ಳೋ ಮಗ ನನ್ನ ಹೆಂಡತಿ. ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ ಸುಮ್ಮನೆ ಬಿಡ್ಬೇಕೇನಮ್ಮ? ರೇ, ಡಿಸೆಂಬರ್ 10, 2012, ರಾತ್ರಿ 10 ಗಂಟೆ. ಹೌದು, ಯಾರನ್ನ ಕೊಲೆ ಮಾಡ್ತಾನೆ ಸುತ್ತಾಕ್ಬಿಟ್ಟವ್ರಲ್ಲೋ. ಫ್ರೀ ಓಡೋದ್ರ ಈ ಕಡೆ ಓಡೋದ್ರ ರೌಡಿಗಳು ಯಾರೋ. ಹಾಕೋ, ನೀರಾಕೋ ಆರ್ಸೋ ನೀರಾಕೋ. ಹಲೋ, ಪೊಲೀಸ್ ಸ್ಟೇಷನ್. ಯಾರು ಫೋನ್ ಮಾಡಿದ್ದು? ನಾನು ಸರ್. ಈ ವ್ಯಕ್ತಿ ಯಾರು ಅಂತ ಏನಾದರೂ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಯಾರು ಮೊದಲು ನೋಡಿದ್ದಿದ್ದನ್ನ? ನಮ್ಮ ಹುಡುಗನೇ. ಏನಪ್ಪ, ಯಾರು ಇದು ಮಾಡಿದ್ದು ಅಂತ ಏನಾದರೂ ಗೊತ್ತಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ ಸರ್. ನಾನು ಈ ಕಡೆ ಮನೆ ಕಡೆ ಹೋಗ್ತಿದ್ದೆ. ಯಾರೋ ಒಬ್ಬ ವಯಸ್ಸಾದವನು ಸ್ವಲ್ಪ ಹುಡುಗ ಥರ ಇದ್ದ, ಸುಟ್ಬಿಟ್ಟು ಈಗ ಓಡೋಗ್ಬಿಟ್ಟು ಸರ್. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ನೋಡಿ, ಆದಷ್ಟು ಬೇಗ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಇದ್ರ ಸುತ್ತಲೂ ಏನೇನಿದೆ ಅದನ್ನೆಲ್ಲ ಸೀಸ್ ಮಾಡಬೇಕು. ಮಹದೇವಪುರ ಪೊಲೀಸ್ ಸ್ಟೇಷನ್, ಬೆಂಗಳೂರು. ಸರ್, ಆ ಖಾಲಿ ಸೈಟ್ನಲ್ಲಿ ಬಾಡಿ ಬರ್ನ್ ಆಗಿತ್ತಲ್ಲ ಸರ್, ಆ ಕೇಸ್ದು ಡೀಟೇಲ್ಸ್ ತೊಗೊಂಬಂದಿದೆ. ಏನು ಡೀಟೇಲ್ಸು? ಅದೇ ಸರ್, ಆ ಜೋಬಲ್ಲಿ ಸಿಕ್ಕಿತ್ತಲ್ಲ ಅರ್ಧಂಬರ್ಧ ಸುಟ್ಟೋಗಿರೋ ID ಕಾರ್ಡ್, ಅದು 24/7 ಹೌಸ್ ಕೇರ್ ಸರ್ವಿಸ್ ಸರ್. ಅವ್ನು ಏನು ಕೆಲಸ ಮಾಡ್ತಾ ಇದ್ದ ಅಲ್ಲಿ? ಅದೇ ಗೊತ್ತಿಲ್ಲ ಸರ್. ಕಂಪ್ನಿ ಅಡ್ರೆಸ್ ಸಿಕ್ಕಿದೆ, ಹೋಗಿ ಅಲ್ಲಿ ವಿಚಾರಿಸ್ಬೇಕು. ಹಾಗೆ ಮಾಡಿ, ಅಲ್ಲಿ ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ಓಕೆ ಸರ್, ಓಕೆ. ನಮಸ್ಕಾರ ಸರ್, ಹೇಳಿ, ಏನಾಗಬೇಕಾಗಿತ್ತು? ನಿಮ್ಮನ್ನೇ ನೋಡ್ಬೇಕಾಗಿತ್ತು.
ಈ ID ಕಾರ್ಡು ನಿಮ್ಮ ಕಂಪ್ನಿಗೆ ಸೇರಿದೆ ಸರ್? ಹಾಂ ಹೌದು ಸರ್, ಅದರ ಸುಟ್ಟೋಗಿದೆ. ಯಾರೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಹೌದು, ಅದರಲ್ಲಿ ID ನಂಬರ್ ಇದೆ. ಚೆಕ್ ಮಾಡಿಬಿಟ್ಟು ಯಾರು ಅಂತ ಹೇಳಕ್ಕಾಗತ್ತಾ? ಹಾಂ ಖಂಡಿತವಾಗಿ ಹೇಳ್ಬೋದು ಸರ್. ಕೂತ್ಕೊಳ್ಳಿ, ಚೆಕ್ ಮಾಡಿ ಹೇಳ್ತೀನಿ. ಹಾಂ ಸರ್, ನನ್ನ ಹೆಸರು ಶರವಣ ಅಂತ. ನಮ್ಮ ಏಜೆನ್ಸಿ ಮುಖಾಂತರ ನೀವು ಒಂದು ಅಪಾರ್ಟ್ಮೆಂಟ್ಸಲ್ಲಿ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿದ್ದೆ. ಯಾಕೆ ಸರ್, ಏನಾಯ್ತು ಇವ್ರಿಗೆ? ಕಾರ್ಡೆಲ್ಲ ಸುಟ್ಟೋಗಿದೆ ಅಲ್ಲ? ಆ ಮನುಷ್ಯ ಸತ್ತೋಗಿದ್ದಾನ್ರಿ. ಸುಟ್ಟೋಗಿ ಏನಾಗಿದೆ ಸರ್ ಅವನಿಗೆ? ಕೊಲೆ ಆಗಿದ್ದಾನ್ರಿ. ಯಾರೋ ಕೊಲೆ ಮಾಡಿಬಿಟ್ಟು ಬಾಡಿ ಸುಟ್ಟಾಕ್ಬಿಟ್ಟು ಹೋಗಿದ್ದಾರೆ. ಅರ್ಧಂಬರ್ಧ ಬೆನ್ನ ಬಾಡಿ ಪಕ್ಕದಲ್ಲಿ ಈ ಕಾರ್ಡ್ ಸಿಕ್ತು. ಸರ್, ನಾನು ನೋಡ್ದಂಗೆ ಶರವಣ ತುಂಬ ಡೀಸೆಂಟ್ ಹುಡುಗ ಸರ್. ಯಾರು ಸವಸ್ಕು ಓದೋನಲ್ಲ. ಯಾರು ಸರ್ ಕೊಲೆ ಮಾಡಿದ್ರನ್ನ? ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅನ್ನೋದು ಇನ್ನು ಮುಂದೆ ಪತ್ತೆ ಹಚ್ಚಬೇಕಾಗಿದೆ. ಸರಿ, ಮುಂದೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮ ಕಾರ್ಡ್ ಇದ್ರೆ ಕೊಡಿಸ್ತೀನಿ. ಹಾಂ ಖಂಡಿತ ಸರ್. ಇಲ್ಲಿ ಗಾರ್ಡನ್ ಸೂಪರ್ವೈಸರ್ ಷಣ್ಮುಗ ಅಂದರೆ ಯಾರೇ? ನಾನೇ ಸರ್. ಏನು ವಿಷಯ ಸರ್? ಹೌಸ್ ಕೀಪಿಂಗ್ ಸೂಪರ್ವೈಸರು ಶರವಣ ಗೊತ್ತಾ ನಿಮಗೆ? ಗೊತ್ತು ಸರ್. ಈಗ ಎಲ್ಲಿದ್ದಾನವನು? 3 ದಿವಸದಿಂದ ಕಾಣ್ತಾ ಇಲ್ಲ ಸರ್. ಎಲ್ಲರ ಹತ್ರನೂ ಕಿರಿಕ್ ಮಾಡ್ಕೊತಾ ಇದ್ದ. ಯಾರ ಹತ್ರ ಎಲ್ಲಿ ಒದೆ ತಿಂದಿದ್ದಾನೋ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲದೆ ಸುಮ್ಮನೆ ಕೊಲೆ ಮಾಡಿಬಿಟ್ರೇನ್ರಿ ಅವನ್ನ? ಕೊಲೆನಾ? ಏನು ಸರ್ ಹೇಳ್ತಾ ಇದ್ದೀರಾ ನೀವು? ಶರವಣನ ಕೊಲೆ ಆಗಿದೆ. ನೀವೇ ಮಾಡಿರ್ಬೋದು ಅಂತ ನಮಗೆ ಅನುಮಾನ. ಸರ್, ನಾನು ಯಾಕೆ ಸರ್ ಕೊಲೆ ಮಾಡಲಿ ಅವನ? ಯಾಕೆ ಅಂದರೆ ಅವಾಗ ನಿಮಗೂ ಅವನಿಗೂ ಜಗಳ ಆಗ್ತಾ ಇತ್ತಂತೆ. ಅವ್ನು ಸಾಯೋ 2 ದಿನದ ಹಿಂದೆನೂ ಸಿಕ್ಕಾಪಟ್ಟೆ ಜಟಾಪಟಿ ಆಗಿತ್ತಂತೆ. ಹೊಡೆದಾಟ ಕೂಡ ಆಗಿತ್ತಂತೆ. ಹೊಡೆದಾಟ ಆಗಿದ್ದು ನಿಜ ಸರ್. ಅವನೊಂಥರ ಮನುಷ್ಯ ಸರ್. ಅವನದು ಹೌಸ್ ಕೀಪಿಂಗು, ನಂದು ಗಾರ್ಡ್ನಿಂಗ್ ಕೆಲಸ ಮಾಡ್ತಾವ ಸರ್. ಸರಿ ಇರಲಿಲ್ಲ ಸರ್ ಅವನು. ನಮ್ಮ ಗಾರ್ಡ್ನಿಂಗ್ ಕೆಲಸಕ್ಕೆ ಬರೋ ಹೆಣ್ಮಕ್ಳ ಮೇಲೆಲ್ಲ ಕಣ್ಣಾಗ್ತಿದೆ ಸರ್. ಅವ್ರು ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡೋರು ಸರ್. ಹೋಗಿ ಕೇಳಿದ್ರೆ ನನಗೆ ಉಲ್ಟಾ ಹೊಡಿತಾ ಇದೆ ಸರ್. ಮೇಲ್ನವ್ರ ಹತ್ರ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ನನಗೆ ಬಯಸ್ತಾ ಇದೆ ಸರ್. ಹಿಂಗೆಲ್ಲ ಮಾಡ್ತಾ ಇರೋ ಸರಿ ಇಲ್ಲ ಅಂತ ಹೇಳಿದ್ಕೆ ನನಗೆ ಹಿಡ್ಕೊಂಡು ಹೊಡ್ಬಿಟ್ಟ ಸರ್. ಅದಕ್ಕೆ ಅವನ್ನ ಕೊಲೆ ಮಾಡಿಬಿಟ್ರ? ಇಲ್ಲ ಸರ್, ನಾನು ಆ ಕೊಲೆ ಮಾಡಿಲ್ಲ ಸರ್. ಅಪಾಯಿಂಟ್ಮೆಂಟ್ ಪ್ರೀಮಿಯಸ್ ಬಿಟ್ಟು ಎಲ್ಲೂ ಹೋಗಿಲ್ಲ ಸರ್. ಬೇಕಾದ್ರೆ ಸೆಕ್ಯೂರಿಟಿನೇ ಕೇಳಿ ಸರ್. ನಂಬೋದಾ ನಿಮ್ಮ ಮಾತನ್ನ? ಸರ್, ನಿಮಗೆ ನಂಬಿಕೆ ಬರಲಿಲ್ಲ ಅಂದರೆ ವಿಚಾರಣೆ ಮಾಡಿ ಸರ್. ಆ ಶರವಣನ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಸರಿ ಸರಿ, ಎಲ್ಲೂ ಊರು ಬಿಟ್ಟು ಹೋಗೋ ಆಗಿಲ್ಲ. ನಾವು ಹೇಳಿ ಕಳಿಸಿದಾಗ ಸ್ಟೇಷನ್ಗೆ ಬರಬೇಕಾಗತ್ತೆ. ಫೋನ್ ಮಾಡಿ ಸರ್, ಬರ್ತೀನಿ. ಸರಿ, ನೀವಿನ್ನು ಹೊರಡಿ. ಏಜೆನ್ಸಿಗೆ ಹೋಗಿ ಶರವಣನ ಬಗ್ಗೆ ಮಾಹಿತಿ ಪಡ್ಕೊಂಡ ಪೊಲೀಸರು ನೇರವಾಗಿ ಬ್ರಿಗೇಡ್ ಮೆಟ್ರೋಪಾಲಿಟನ್ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಅಲ್ಲಿ ಶರವಣನ ಬಗ್ಗೆ ವಿಚಾರಿಸಿದಾಗ ಆತ ಗಾರ್ಡನ್ ಸೂಪರ್ವೈಸರ್ ಜೊತೆ ಆಗಾಗ ಜಗಳ ಆಡ್ತಾ ಇದ್ದಿದ್ದು ಮತ್ತು ಕೊಲೆ ಆಗೋ ಹಿಂದಿನ ದಿನ ರಾತ್ರಿ ಶಿವಕುಮಾರ್ ಜೊತೆ ಆಡಿದ ದೊಡ್ಡ ಜಗಳದ ಮಾಹಿತಿ ಸಿಗುತ್ತೆ. ನಮಸ್ಕಾರ ಸರ್. ಏನು ಸರ್ ವಿಷಯ? ಬನ್ನಿ ಸರ್ ಹೊರಗಡೆ. ಒಳಗೆ ಬರೋದಾಗಿರಲಿ. ಬ್ರಿಗೇಡ್ ಮೆಟ್ರೋಪಾಲಿಸ್ ಅಪಾರ್ಟ್ಮೆಂಟ್ ಸೂಪರ್ವೈಸರ್ ಶರವಣ ಗೊತ್ತಿರ್ಬೇಕಲ್ಲ ನಿಮಗೆ? ಗೊತ್ತು ಸರ್. ಯಾಕೆ ಸರ್, ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಅವನು? ಯಾರ ಕೈಗೂ ಸಿಕ್ಕಾಕೊಳ್ಳದೆ ಸೀದಾ ಕೈಲಾಸಕ್ಕೆ ಸೇರ್ಕೊಂಡಿದ್ದಾನೆ. ಸತ್ತೋದ ಸರ್ ಅವನು? ಅವ್ನು ಕೊಲೆ ಆಗಿದೆ. ಆಗ್ಲಿ ಬಿಡಿ ಸರ್. ತುಂಬಾ ನವರಂಗಿ ಆಟಗಳಾಡ್ತಾ ಇದ್ದಾನೆ ನಮ್ಮ ಮಗ. ಯಾರೋ ಸರಿಯಾಗಿ ಮಾಡಿದ್ದಾರೆ. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗುತ್ತೆ. ನೀವು ಅವನ ಬಗ್ಗೆ ಮಾತಾಡೋದು ನೋಡಿದ್ರೆ ನಿಮ್ಗೆ ಅವನ ಬಗ್ಗೆ ವಿಪರೀತ ಕೋಪ ಇರೋ ಹಾಗಿದೆ. ಕೋಪನ? ಆ ಕೆಲಸ ನಾನೇ ಮಾಡ್ಬೇಕಂತಿದೆ ಸರ್. ಮಾಡಿದ್ರೆ ಜೈಲ್ಗೆ ಹೋಗ್ಬೇಕಾಗುತ್ತಲ್ಲ ಅಂದ್ಬಿಟ್ಟು ಅವ್ನು ಜೀವದಾನ ಮಗು ಬಂದಿದ್ದೀನಿ. ಈಗಲೂ ಅನ್ಕೊಂಡಿದ್ದ ಕೆಲಸ ನೀವೇ ಯಾಕೆ ಮಾಡಿರಬಾರ್ದು ಅನ್ನೋ ಅನುಮಾನ ನಮಗೆ. ಸರ್, ಆ ಕೆಲಸ ನಾನೇನಾದರೂ ಮಾಡಿದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ನಾನೇ ಸರೆಂಡರ್ ಆಗ್ತಿದ್ದೆ ಸರ್. ಸರಿ, ನಿಮಗೆ ಯಾಕೆ ಅಷ್ಟೊಂದು ದ್ವೇಷ ಅಂದಮೇಲೆ? ಸರ್, ನಾವು ಕೂಲಿ ಮಾಡೋ ಜನ ಸರ್. ನಾನು ಆಟೋ ಓಡಿಸ್ತೀನಿ, ಇವಳು ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗ್ತಿದ್ವಿ ಸರ್. ನನ್ನ ನಾದಿನಿ ಮದುವೆ ಇತ್ತು ಸರ್. ಅದಕ್ಕೆ ಇವಳು 15 ದಿನ ರಜಾ ಕೇಳಿದ್ರೆ ಅವನು ನನ್ನ ಜೊತೆ ಬೇರೆ ರೀತಿ ಅಡ್ಜಸ್ಟ್ ಆದರೆ ರಜಾ ಕೊಡಿಸ್ತೀನಿ, ಇಲ್ಲಾಂದ್ರೆ ರಜಾ ಕೊಡ್ಸಲ್ಲ ಅಂತ ಹೇಳಿದ ಸರ್. ಇವಳು ಅವ್ನಿಗೆ ಬಾಯಿಗೆ ಬಂದಂಗೆ ಬೈದು ಏಜೆನ್ಸಿ ಲೆಟ್ರ್ ಕೊಟ್ಟು ರಜಾ ತಂದಾಗಲೇ ಅವ್ನು ಬ್ರಾಚರ ಬಿಡ್ಸೋಣ ಅಂತಿದ್ದೆ ಸರ್. ನಮ್ಮ ನಾದಿನಿ ಮದುವೆ ಓಡಾಡ್ದಲ್ಲಿ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಇವಳು ರಜಾ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದಾಗ ಏನು ಮಾಡ್ದ ಗೊತ್ತಾ ಸರ್? ಆ ರಾಸ್ಕಲ್ಲು ಏನ್ ನಿರ್ಮಲಾ, ಕೆಲಸ ಎಲ್ಲ ನೀಟಾಗಿ ಮಾಡ್ತಾ ಇದೆಯಾ ತಾನೆ? ಸಾಕಾಗಿಲ್ವಾ ನಿಂಗೆ ಅವಮಾನ? ನೀನ್ಯಾಕೆ ಇಲ್ಲಿಗೆ ಬಂದೆ? ಅವಮಾನ ಮಾಡಿದವ್ರ ಮಾನ ತೆಗಿಬೇಕಲ್ಲ, ಅದಕ್ಕೆ ಬಂದೆ. ನನ್ನ ಹೆಂಡತಿ ಮನೆಗೆ ಬಂದು ಹಿಂಗಾಯ್ತು ಅಂತ ಹೇಳಿದ್ರು ಸರ್. ಮಾರನೇ ದಿನನೇ ನಾವು ಕೆಲಸ ಕಳಿಸ್ಲಿಲ್ಲ. ಆದರೆ ಉಟ್ಕೊಂಡೋಗ್ಬಿಟ್ಟ ನನ್ನ ಮಗನ ಸರಿಯಾಗಿ ಬಾರ್ಸ್ಬಿಟ್ಟು ಬಂದೆ ಸರ್.
ನಾನೇನೋ ಕೋಪ ತಡ್ಕೊಂಡು ಅವ್ನ ಜೀವ ತೆಗಿದ್ರೆ ಹಂಗೆ ವಾಪಸ್ ಬಂದೆ. ಬೇರೆ ಯಾರೋ ಈ ಕೆಲಸ ಮಾಡಿದ್ದಾರೆ. ಸರಿಯಾಗಿ ಮಾಡಿದ್ದಾರೆ ಬಿಡಿ ಸರ್, ಅವ್ನಿಗೆ ಆಗ್ಬೇಕಾಗಿರೋದೆ. ಸೊ ಈ ಕೊಲೆ ನೀವು ಮಾಡಿಲ್ಲ? ಖಂಡಿತ ಇಲ್ಲ ಸರ್, ಈ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅವ್ನು ಸತ್ತಿರೋ ವಿಷಯ ನೀವು ಬಂದು ಹೇಳಿದ ಮೇಲೆ ನನಗೆ ಗೊತ್ತಾಗ್ತಾ ಇರೋದು. ಸರ್, ನಾವು ಅನುಮಾನ ಪಟ್ಟ ವ್ಯಕ್ತಿಗಳು ಯಾರೂ ಈ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ಸುತ್ತೆ. ಮತ್ತೆ ಬೇರೆ ಏನಾದರೂ ಕ್ಲೂ ಸಿಕ್ತಾ? ಆದರೆ ಒಂದು ವಿಚಾರ ಗೊತ್ತಾಯ್ತು ಸರ್, ಈ ಸರ್ವಣ ಹೆಣ್ಬಾಕ ಕಣ್ ಹೆಣ್ಮಕ್ಳ ಮೇಲೆಲ್ಲ ಕಣ್ಣು ಹಾಕಿ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಇವನು ಹಿಂಸೆಗೆ ಬಲಿಯಾಗಿರ್ಬೋದು ಸರ್. ಅವರಲ್ಲೇ ಯಾರಾದರೂ ಈ ಕೆಲಸ ಮಾಡಿರ್ಬೋದೋ ಏನೋ. ಯಾರು ಅಂತ ಪತ್ತೆ ಹಚ್ಚೋದು ಹೇಗೆ? ಅವತ್ತು ಅವ್ನ ಮೊಬೈಲು ಕೂಡ ಸಿಗ್ಲಿಲ್ಲ ನಮಗೆ. ಇಲ್ಲ ಸರ್, ಕೊಲೆ ಮಾಡಿರೋರೆ ಆ ಮೊಬೈಲ್ ಎತ್ಕೊಂಡು ಹೋಗಿರ್ಬೋದು ಅಥವಾ ಎಲ್ಲಾದರೂ ಬಿಸಾಕಿರ್ಬೋದು. ಸರಿ, ಅದು ಯಾವುದೋ ಏಜೆನ್ಸಿ ಅಂತ ಹೇಳ್ತಿದ್ರಲ್ಲ, ಅಲ್ಲಿ ಹೋಗಿ ಅವ್ನ ನಂಬರ್ ತಗೊಳ್ಳಿ. ಆ ಕಾಲ್ ಡೀಟೇಲ್ಸ್ ತಗೊಂಡ್ರೆ ಏನಾದರೂ ಕ್ಲೂ ಸಿಗ್ಬೋದು. ಓಕೆ ಸರ್. ಕಡೆಗೂ ಪೊಲೀಸರು ಶರವಣನ ಮೊಬೈಲ್ ನಂಬರ್ ಪಡೆದು ಅದರ ವಿವರಗಳನ್ನ ಪತ್ತೆ ಹಚ್ತಾರೆ. ಈ ವಿವರಗಳಿಂದ ತನಿಖೆಗೆ ಮತ್ತೊಂದು ದಾರಿ ಕಾಣಿಸುತ್ತೆ. ಘಟನೆ ನಡೆದ ಹಿಂದಿನ ದಿನ ಅಂದ್ರೆ 10ನೇ ತಾರೀಕು ಸಂಜೆ 6 ಗಂಟೆಗೆ ಕೊನೆ ಕಾಲ್ ಬಂದಿದೆ. ಅದಾದ್ಮೇಲೆ ಘಟನೆ ನಡೆದಿದೆ. ಯಾವ ನಂಬರು, ಯಾರ ನಂಬರು ಅಂತ ಏನಾದರೂ ಗೊತ್ತಾಯ್ತಾ? ವಿಚಾರಿಸಿದೆ ಸರ್, ಆ ನಂಬರು ಆಂಧ್ರದಲ್ಲಿ ತಗೊಂಡಿರೋದು. ಆಂಧ್ರನಾ? ಹೌದು ಸರ್, ಆ ನಂಬರು ಬಾಡಿ ಸುಟ್ಟ ಜಾಗದ ಹತ್ರ ಇತ್ತು ಅಂತ ತೋರಿಸ್ತಾ ಇತ್ತು. ಫೋನ್ ಮಾಡಿದ್ರ ಆ ನಂಬರ್ಗೆ? ಹೌದು ಸರ್, ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆ ನಂಬರ್ದು ಡೀಟೇಲ್ಸ್ ತರಿಸಿ, ಏನಾದರೂ ಕ್ಲೂ ಸಿಗ್ಬೋದು. ಓಕೆ ಸರ್. ಸಾಮಾನ್ಯವಾಗಿ ಮೊಬೈಲ್ ನಂಬರ್ನ ವಿವರಗಳು ಸಿಕ್ಕ ಮೇಲೆ ಆರೋಪಿನ ಕಂಡು ಹಿಡಿಯೋ ಕೆಲಸ ಸ್ವಲ್ಪ ಸುಲಭ ಆಗುತ್ತೆ ನಿಜ. ಆದ್ರೆ ಈ ಕೇಸ್ನಲ್ಲಿ ನಂಬರ್ನ ವಿವರಗಳು ಸಿಕ್ಕ ಮೇಲೂ ಪೊಲೀಸರು ಸ್ವಲ್ಪ ಒದ್ದಾಡಬೇಕಾಗತ್ತೆ. ಹಲೋ, ನಾನು ಸರ್ ವೇಣುಗೋಪಾಲ್, ಎದುರುಗಡೆ ಸೈಟಲ್ಲಿ ಕೊಲೆ ಆಗಿದ್ದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ. ಹಾಂ ಹೇಳಿ, ಏನು ವಿಷಯ? ಯಾರು ಮಾಡಿದ್ರು ಏನಾಯ್ತು ಅಂತ ಗೊತ್ತಾಯ್ತಾ ಸರ್? ತನಿಖೆ ನಡೀತಾ ಇದೆ ಅವ್ರೆ, ಇನ್ನೂ ಗೊತ್ತಾಗಬೇಕು. ಘಟನೆ ಆದಂಗಿಂದ ಪಕ್ಕದ ರೋಡಲ್ಲಿ ಒಂದು ಫ್ಯಾಮಿಲಿ ಕಾಣಿಸ್ತಾ ಇಲ್ಲ. ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ ಸರ್. ಹೌದಾ? ನಾವು ವಿಚಾರಿಸ್ತೇವೆ ಬಿಡಿ, ತುಂಬ ಥ್ಯಾಂಕ್ಸ್. ವೇಣುಗೋಪಾಲ್ ಕೊಡೋ ಮಾಹಿತಿನ ಪೊಲೀಸರು ಅಷ್ಟೇನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದ್ರೆ ಯಾವ್ದಾದ್ರೂ ಮೂಲದಿಂದ ತನಿಖೆಗೆ ಏನಾದ್ರೂ ಸಹಾಯ ಆಗ್ಬೋದು ಅಂತ ಹೊರಡ್ತಾರೆ. ಅಲ್ಲಿ ಮತ್ತಷ್ಟು ಗೊಂದಲಗಳು ಎದುರಾಗುತ್ತೆ. ಏನಮ್ಮ, ಆ ಮನೇಲಿ ಇದ್ರಲ್ಲ, ಅವ್ರು ಎಲ್ಲೋದ್ರು ಅಂತ ಏನಾದ್ರು ಗೊತ್ತಿಲ್ಲ ಸರ್, ನಾನು ಊರಿಗೆ ಹೋಗಿದ್ದಾಗಿದ್ರು, ಆಮೇಲೆ ಬಂದಾಗ ಪತ್ತೆ ಇರಲಿಲ್ಲ ಸರ್. ಯಾರಿದ್ರು ಆ ಮನೇಲಿ? ಅವ್ರ ಪರಿಚಯ ಏನಾದ್ರು ಇತ್ತ ನಿಮ್ಗೆ? ಆಗ್ತಾನೆ ಮದುವೆ ಆಗಿ ಒಂದು ಜೋಡಿ ಬಂದಿದ್ರು ಸರ್. ಅವ್ರಿಗೆ ಕೆಲಸ ಹುಡುಕ್ತಾ ಇತ್ತು, ನಾನೇ ಅವ್ರಿಗೆ ಕೆಲಸ ಕೊಡಿಸಿದ್ದೆ. ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು? ಬ್ರಿಗೇಡ್ ಮೆಟ್ರೋಪಾಲಿಸ್ ಅನ್ನೋ ಅಪಾರ್ಟ್ಮೆಂಟ್ನಲ್ಲಿ ಸರ್. ಅವರು ಯಾವ ಊರವರು ಅಂತ ಏನಾದ್ರು ಹೇಳಿದ್ರ? ಊರು ಗೊತ್ತಿಲ್ಲ ಸರ್, ಆಂಧ್ರದವರು ಅಂತ ಹೇಳ್ದಂಗಿತ್ತು. ಸರಿನಮ್ಮ, ನೀವು ಮನೆ ಓನರ್ ಅಂದಮೇಲೆ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರ್ಬೇಕಲ್ವಾ? ಗೊತ್ತು ಸರ್, ಚಿಕ್ಕ ವಯಸ್ಸಿನ ಗಂಡೆ ಅಂತ ಅಲ್ವಾ, ನೋಡೋಕೆ ಒಳ್ಳೆಯವ್ರ ಕಾಣಿಸ್ತಾ ಇದ್ರು, ಅದಕ್ಕೆ ಮನೆ ಕೊಟ್ಟೆ ಸರ್. ಮನೆ ಖಾಲಿ ಮಾಡ್ಬೇಕಾದ್ರೆ ಏನಾದ್ರು ಹೇಳ್ಬಿಟ್ಟು ಹೋದ್ರಾ? ಬೇರೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ, ನಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಡೋದು ಸರ್. ಯಾವತ್ತು ಅಂತ ಏನಾದ್ರು ನೆನಪಿದೆಯಾ ನಿಮಗೆ? ನೆನಪಿದೆ ಸರ್, ಹೋದ ತಿಂಗಳು 11ನೇ ತಾರೀಕು. ಘಟನೆ ನಡೆದಿರೋದು 10ನೇ ತಾರೀಕು ರಾತ್ರಿ. ನೀವು ಬೆಳಗ್ಗೆನೆ ಹೋದ್ರು ಅಂತ ಹೇಳ್ತಾ ಇದ್ದೀರಲ್ಲ ಸರ್? ಅವರಿಬ್ರು ಕೊಲೆಗಿಲ್ಲ ಮಾಡೋಂಥ ಹುಡುಗರಲ್ಲ ಸರ್, ಒಳ್ಳೆ ಹುಡುಗರು ಸರ್ ಅವರು. ಸರಿ, ತನಿಖೆ ಆದ್ಮೇಲೆ ಗೊತ್ತಾಗತ್ತಲ್ಲ, ನೋಡೋಣ. ಸರ್, ಪಕ್ಕದ ಮನೆ ಹಿಂಗ್ಸ್ಕೊಟ್ಟ ಮಾಹಿತಿ ಪ್ರಕಾರ ಆ ಮನೇಲಿ ಒಬ್ಳು ಹುಡುಗಿ ಬ್ರಿಗೇಡ್ ಮೆಟ್ರೋಪಾಲಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಂತೆ. ಅವರಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ ಮಾತ್ರಕ್ಕೆ ಅವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಕ್ಕಾಗೋದಿಲ್ವಲ್ಲ? ಕರೆಕ್ಟ್ ಸರ್, ನಮಗೂ ಆ ರೀತಿ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಮನೆ ಓನರು ಅಕ್ಕಪಕ್ಕದವರೆಲ್ಲ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೇಳಿದ್ದಾರೆ. ಆ ಶರವಣ ಲಾಸ್ಟ್ನಲ್ಲಿ ಕಾಲ್ ಮಾಡಿದ್ನಲ್ಲ, ಆ ನಂಬರ್ ಡೀಟೇಲ್ಸ್ ಏನಾದರೂ ಗೊತ್ತಾಯ್ತಾ? ಈ ನಂಬರಿಂದ ಜಾಸ್ತಿ ಕಾಲು ಹೋಗ್ಲೂ ಇಲ್ಲ, ಬಂದೂ ಇಲ್ಲ. ಆದರೆ ಘಟನೆ ನಡೆಯೋ ಹಿಂದಿನ ದಿನ ಅಂದ್ರೆ 10ನೇ ತಾರೀಕು ರಾತ್ರಿಯಿಂದ ಬೆಳಗಿನ ಜಾವ ತನಕ ಒಂದು 10-12 ಕಾಲು ಸೇಮ್ ನಂಬರ್ಗೆ ಹೋಗಿತ್ತು. ಫೋನ್ ಮಾಡಿ ನೋಡಿ ಆ ನಂಬರ್ಗೆ. ಸರಿ ಸರ್. ಸರ್, ನಾಟ್ ರೀಚಬಲ್ ಬರ್ತಾ ಇದೆ, ಆದರೆ ಭಾಷೆ ಮಾತ್ರ ಆಂಧ್ರ ಕಡೆದಿದೆ ಸರ್. ಕೊಲೆ ಮಾಡಿ ಆಂಧ್ರಾಗೆ ಏನಾದರೂ ತಪ್ಪಿಸ್ಕೊಂಡು ಹೋಗಿದಾರಾ ಅಂತ. ಆಂಧ್ರನ? ಸರ್, ಆ ಮನೇಲಿದ್ದ ಗಂಡ ಹೆಂಡತಿ ಕೂಡ ಆಂಧ್ರ ಕಡೆಯವರು ಅಂತ ಅಕ್ಕಪಕ್ಕದವ್ರು ಹೇಳಿದ್ರು. ಆ ಮನೆಗೂ ಈ ಕೊಲೆಗೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ಈಗ ಯಾರಿದ್ದಾರೆ ಆ ಮನೇಲಿ? ಯಾರೂ ಇಲ್ಲ ಸರ್. ಅಲ್ಲಿ ಆ ಮನೆ ಕಟ್ಸೋಕ್ಕೋಸ್ಕರ ಬೇರೆ ಯಾರಿಗೂ ಕೊಟ್ಟಿಲ್ವಂತೆ. ಒಂದ್ಸರಿ ಆ ಮನೆಯನ್ನ ಚೆಕ್ ಮಾಡಬೇಕು, ಏನಾದರೂ ಕ್ಲೂ ಸಿಗ್ಬಹುದು. ಬನ್ನಿ ಸರ್. ಎಲ್ಲ ಸರಿಯಾಗಿ ಚೆಕ್ ಮಾಡ್ರಿ. ಏನ್ರಿ, ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಅಂದ್ರೆ ಸಾಮಾನುಗಳೆಲ್ಲ ಇಲ್ಲೇ ಇದೆ ಸರ್? ಖಾಲಿ ಮಾಡಿದ್ರು,
ಯಾವುದೋ ಒಂದು ಸಣ್ಣ ಪುಟ್ಟ 4 ಸಾಮಾನು ಬಿಟ್ಬಿಟ್ಟು ಹೋಗೋರೆ ನಾನೇ ತೆಗೆ ಸಾಕಾಗ್ಬೇಕು ಈಗ. ಈ ಕಡೆ ಬನ್ನಿ. ಇಲ್ಲಿ ನೋಡಿ ರಕ್ತದ ಕಲೆಗಳು. ಹಾಂ, ಇದನ್ನು ಫೋರೆನ್ಸಿಕ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ. ಓಕೆ ಸರ್. ಯಾವಾಗ ಪೊಲೀಸರು ಆ ಮನೆ ಬೀಗ ತೆಗೆದು ನೋಡಿದ್ರು ಅಲ್ಲಿಗೆ ಕೊಲೆ ನಡೆದ ಜಾಗ ಇದೆ ಅನ್ನೋದು ಅವರಿಗೆ ಖಾತ್ರಿ ಆಗುತ್ತೆ. ಆದ್ರೆ ಕೊಲೆ ಮಾಡಿದವ್ರು ಯಾರು? ಆ ಮನೆಯಲ್ಲಿದ್ದ ವ್ಯಕ್ತಿಗಳ. ಘಟನೆ ನಡೆದಿರೋದು ಅವರು ಮನೆ ಖಾಲಿ ಮಾಡಿದ್ಮೇಲೆ. ಅಂದ್ರೆ ಖಾಲಿ ಮನೆನ ಉಪಯೋಗಿಸ್ಕೊಂಡು ಯಾರಾದ್ರೂ ಈ ಕೆಲಸ ಮಾಡಿರ್ಬೋದಾ? ಅಲ್ಲಿ ನಿಜವಾಗ್ಲೂ ನಡೆದಿದ್ದಾದ್ರೂ ಏನು? ತನಿಖೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. 100% ಕನ್ಫರ್ಮ್ ಸರ್, ಕೊಲೆ ನಡೆದಿರೋದು ಅದೇ ಮನೇಲಿ. ಆದ್ರೆ ಆ ಮನೇಲಿದ್ದವರು ಇಬ್ರು ಚಿಕ್ಕ ವಯಸ್ಸಿನ ಗಂಡ ಹೆಂಡತಿ. ಆದ್ರೆ ಬಾಡಿ ಸುಟ್ಟಾಕಿದ್ದು ಇಬ್ರು ಗಂಡಸರು ಅಂತ ಅದನ್ನ ನೋಡಿದ ಹುಡುಗ ಹೇಳ್ತಾ ಇದ್ದ. ಆ ಮನೇಲಿ ಇದ್ದ ಹುಡುಗಿ ಆ ಕೊಲೆ ಶ್ರವಣ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲೇ ಕೆಲಸ ಮಾಡ್ತಾ ಇದ್ವಿ. ಜೊತೆಗೆ ಅವರು ಆಂಧ್ರದ ಕಡೆಯವರು. ನಮಗೆ ಸಿಕ್ಕಿರೋ ನಂಬರ್ ಕೂಡ ಆಂಧ್ರದ ಕಡೆ ಸರ್. ಆ ನಂಬರ್ಗೆ ಒಂದ್ಸರಿ ಫೋನ್ ಮಾಡಿ. ಸರಿ ಸರ್. ಫೋನ್ ಮೂಲಕ ಯಾವ ಟ್ರಿಕ್ಸು ಉಪಯೋಗಿಸೋದು ಬೇಡ. ಅವನಿಗೆ ಅನುಮಾನ ಬಂದು ಸ್ವಿಚ್ ಆಫ್ ಮಾಡಿದ್ರೆ ನಮಗೆ ಕಷ್ಟ. ಅವನಿರೋ ಜಾಗ ಪತ್ತೆ ಹಚ್ಚಿ ನೇರವಾಗಿ ಹಿಡಿಬೇಕು. ನಡೀರಿ ಹೋಗೋಣ. ಓಕೆ. ಕೊನೆಗೂ ಫೆಬ್ರವರಿ 22, 2013 ಆಂಧ್ರ ಪ್ರದೇಶ ಪ್ರಕಾಶಂ ಜಿಲ್ಲೆ ಚಂದ್ರಶೇಖರಪುರಂನ ಕ್ವಾರೆಯೊಂದರ ಬಳಿ ಆರೋಪಿಗಳನ್ನ ಪೊಲೀಸರು ಬಂಧಿಸ್ತಾರೆ. ಬಾಯ್ ಬಿಡ್ತೀರಾ ಇಲ್ಲ ಇನ್ನ ಏನೋ ಬೆಂಡೆತ್ಬೇಕಾ? ಸರ್ ಅದು ಹೇಳ್ತೀನಿ ಸರ್. ಈಗೆಲ್ಲಿದ್ದಾರೆ ಅವರು? ಗೊತ್ತಿಲ್ಲ ಸರ್. ಸರ್ ಹೊಡಿಬೇಡಿ ಸರ್, ಚಿತ್ರದುರ್ಗದಲ್ಲಿದ್ದಾರೆ. ಮದುವೆ ಆಗಿ 2 ತಿಂಗಳಲ್ಲಿ 2 ಊರು ಬದಲಿಸ್ಬಿಟ್ಟಿ ನೋಡು. ಯಾವಾಗ್ಲೂ ಅದನ್ನ ಹೇಳ್ತೀಯಲ್ಲ. ಈ ಊರಲ್ಲಿ ಒಂದ್ ಕೋಟೆ ಇದೆ ಅಂತೆ, ಬಾ ಅದನ್ನ ನೋಡ್ಕೊಂಬರೋಣ. ದುರ್ಗದ ಕೋಟೆ ಬೇರೆ ನೋಡ್ಬೇಕಾ? ನೀನೇ ಇದೆಯಲ್ಲ ಒಬ್ಬವ. ಮತ್ತಿನೇನು, ಅವನ್ನ ಸುಮ್ಮನೆ ಬಿಡ್ಬೇಕಿತ್ತ? ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ಹೇಗೋ ತಪ್ಪಿಸ್ಕೊಂಡ್ವಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಸರ್? ಅದು ಏನಂದ್ರೆ ನನ್ನ ಮಾತು ಕೇಳಿ ಸರ್. ನೋಡಿ ಸರ್, ನೀವ್ ಏನ್ ಹೇಳೋದಿದ್ರು ಸ್ಟೇಷನ್ ಅಲ್ಲಿ ಬಂದೇಳು. ಏಯ್ ಹೇಳ್ಕೊಂಡು ನಡೀರಿ ಅವ್ನು. ಸರ್ ಅದು ಸರ್ ಸರ್ ನಿಮ್ಮಪ್ಪ ನಿನ್ನ ತಮ್ಮ ಇಬ್ಬರು ಬಾಯ್ ಬಿಡಲ್ಲ ಅಂತ ಇದ್ರು. ಚೆನ್ನಾಗಿ ಬೆಂಡೆತ್ತಿದ ಮೇಲೆ ಬಾಯ್ ಬಿಟ್ರು. ನಿನಗೂ ಏನಾರ? ಸರ್ ಅವ್ರಿಗೇನು ಮಾಡಬೇಡಿ, ನಾನೆಲ್ಲ ಹೇಳ್ಬಿಡ್ತೀನಿ ಸರ್. ನಾವಿಬ್ರು ಲವ್ ಮಾಡಿ ಮದುವೆ ಮಾಡಿಕೊಂಡು ಕೆಲಸ ಹುಡುಕ್ತಾ ಬೆಂಗಳೂರಿಗೆ ಬಂದ್ವಿ. ಅವ್ರಿಗೆ ಒಳ್ಳೆ ಕೆಲಸನೂ ಸಿಕ್ತು. ನಾನು ದುಡಿಬೇಕು ಅಂತ ಕೆಲ್ಸಕ್ಕೆ ಸೇರ್ಕೊಂಡೆ. ಅಲ್ಲಿ ಶರವಣ ಅನ್ನೋನು ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಿದ್ದ. ಒಳ್ಳೆಯವನ ಥರನೇ ಇದ್ದ ಸರ್. ತಂಗಿ ತಂಗಿ ಅಂತ ಓಡಾಡ್ತಿದ್ದ. ಯಾರು ಏನೇ ಹೇಳಿದ್ರು ನಾನು ನಂಬಿರ್ಲಿಲ್ಲ. ಆದ್ರೆ ಬರ್ತಾ ಬರ್ತಾ ಅವನ ವರ್ತನೆನೇ ಬದಲಾಗೋಯ್ತು ಸರ್. ಶ್ರವಣಿ, ಇವತ್ತು ಸಂಜೆ ಕೆಲಸ ಮುಗಿದ ತಕ್ಷಣ ಸಿನಿಮಾ ಹೋಗೋಣ. ಸಿನಿಮಾಗ ಸತೀಶ್ ಹೇಳಿದ್ರೆ ಅವನು ನಮ್ಮ ಜೊತೆ ಬರ್ತಿದ್ದ. ನಮ್ಮಿಬ್ರ ಮಧ್ಯೆ ಅವರೇ ಯಾಕೆ, ನಾವಿಬ್ರೇ ಹೋಗೋಣ. ಆ ಸಿನಿಮಾದಲ್ಲಿ ಬರೋ ಹೀರೋಯಿನ್ ನೀನೇ, ಹೀರೋ ನಾನೇ ಅನ್ಕೊಂಡು. ಸರ್ ನೀವು ಹೀಗೆಲ್ಲ ಮಾತಾಡಬಾರ್ದು. ನಾನು ನಿಮ್ಮನ್ನ ಅಣ್ಣ ಅಂತ ಅನ್ಕೊಂಡಿದ್ದೀನಿ. ಅನ್ಕೋ, ಯಾರು ಬೇಡ ಅಂದ್ರು. ಆದ್ರೆ ಸಂಜೆ ಸಿನಿಮಾಗೆ ಮಾತ್ರ ಹೋಗೋಣ. ಸರ್ ಹೀಗೆ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೆ ಸರ್. ಇವ್ರ ಹತ್ರ ತುಂಬಾ ಸತಿ ಹೇಳ್ಬೇಕು ಅಂತ ಪ್ರಯತ್ನ ಮಾಡಿದೆ. ಆದ್ರೆ ಇವ್ರು ಎಲ್ಲಿ ಕೆಲಸ ಬಿಡಿಸ್ಬಿಡ್ತಾರೋ ಅನ್ನೋ ಭಯಕ್ಕೆ ಏನು ಹೇಳಿಲ್ಲ ಸರ್. ದಿನೇ ದಿನ ಅವ್ನ ಕಾಟ ಜಾಸ್ತಿ ಆಯ್ತು ಸರ್. ಕಡೆಗೊಂದಿನ ತುಂಬಾ ಕೆಡ್ದಾಗಿ ನಡ್ಕೊಂಡ ನನ್ನ ಹತ್ರ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ರಾಣಿ ರಾಣಿ ಹಂಗೆ ನೋಡ್ಕೋತೀನಿ ಶ್ರಾವಣಿ. ಅದಾದ್ಮೇಲೆ ಇವ್ರ ಹತ್ರ ಎಲ್ಲಾನು ಹೇಳ್ಕೊಂಡೆ. ನಾನು ಕೆಲಸ ಬಿಟ್ಟೆ. ಹಲೋ, ಕಳೆದ ತಿಂಗಳು ಸಂಬಳ ಕೊಡ್ಬೇಕಾಗಿತ್ತಲ್ಲಮ್ಮ, ಬಂದು ಅದನ್ನು ತಗೊಂಡೋಗಮ್ಮ. ಸರಿ ಆಯ್ತು, ಬರ್ತೀನಿ. ನಿನ್ನ ಸಂಬಳದ ದುಡ್ಡು. ಏಯ್ ಥು. ಏ ಶ್ರಾವಣಿ, ಎಲ್ಲಿ ಹೋಗಿದ್ದೆ? ಸಂಬಳ ತರಕ್ ಹೋಗಿದ್ದೆ. ನೀನ
ನೀನ್ ಯಾಕೆ ಬಂದೆ ನಮ್ಮ ಮನೆಗೆ? ನಿನಗೇನೋ ಕೆಲಸ ಇಲ್ಲಿ? ನಿನ್ನ ಹೆಂಡತಿ ನಾನು ತುಂಬಾ ಹಿಡಿಸ್ಬಿಟ್ಟಿದ್ದಾಳೆ. ಒಳ್ಳೆ ಮಾತಲ್ಲಿ ಅವಳ ನನ್ನ ಜೊತೆ ಕಳಿಸ್ಕೊಟ್ಬಿಡು. ನಮ್ಮ ಮನೆಗೆ ಬಂದು ಈ ತರ ಎಲ್ಲ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಏನು ಇದೆಲ್ಲ? ಅಪ್ಪ ಅದು ಸರಿ, ಮುಂದೆ ಏನ್ ಮಾಡ್ಬೇಕು ಹೇಳೋ? ಅಪ್ಪ, ನಾವು ಓನರ್ ಹೇಳಿ ಮನೆ ಖಾಲಿ ಮಾಡ್ಬಿಡ್ತೀವಿ. ನೀವು ತಗೊಳ್ಳಿ ಡೂಪ್ಲಿಕೇಟ್ ಕೀ. ರಾತ್ರಿ ಏನಾದ್ರು ಇದಕ್ಕೊಂದು ವ್ಯವಸ್ಥೆ ಮಾಡ್ಬಿಡಿಯಪ್ಪ. ಬೇಗ ಹೊರಡಿ ನೀವು. ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಸರ್. ಅಕಸ್ಮಾತಾಗಿ ಕೊಲೆ ಆಗ್ಬಿಡ್ತು. ನಿಮಗೆ ಉದ್ದೇಶ ಇತ್ತೋ ಇಲ್ವೋ ಅದನ್ನು ಕಾನೂನು ಕೇಳೋದಿಲ್ಲ. ಆದರೆ ಆ ವ್ಯಕ್ತಿನ ಕೊಲೆ ಮಾಡೋ ಹಕ್ಕು ನಿಮ್ಗಿಲ್ಲ. ಈಗ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಭಾಳ ಬದುಕಬೇಕಾದ ಟೈಮ್ನಲ್ಲಿ ಜೈನ್ ಸೇರ ಕೆಲಸ ಮಾಡ್ಕೊಂಡ್ರಲ್ಲ. ಕಾನೂನಿನ ಮುಂದೆ ನಾವು ಅಸಹಾಯಕರು. ಕರ್ಕೊಂಡೋಗ್ರಿ ಅವ್ರನ್ನೆಲ್ಲ. ಈ ಪ್ರಕರಣದಲ್ಲಿ ಸತೀಶ, ಅವನ ತಂದೆ, ಅವನ ತಮ್ಮ ಎಲ್ಲರೂ ಜೈಲು ಸೇರ್ತಾರೆ. ಆದ್ರೆ ಶ್ರಾವಣಿ ಇನ್ನೂ 17 ವರ್ಷದವಳಾದ್ರಿಂದ ಅವಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳಲ್ಲ. ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕಾನೂನು. ಆದ್ರೆ ಇಲ್ಲಿ ಸತೀಶನ್ಗಾಗ್ಲಿ ಶ್ರಾವಣಿಗಾಗ್ಲಿ ಶರವಣನನ್ನ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ. ಆದ್ರೆ ಕಾನೂನು ನಿನಗೆ ಉದ್ದೇಶ ಇತ್ತ ಇಲ್ವಾ, ಕೊಲೆ ಆದವನು ಕೆಟ್ಟವನ, ಕೊಲೆ ಮಾಡಿದವನು ಒಳ್ಳೆಯವನ ಅನ್ನೋದನ್ನ ಕೇಳಲ್ಲ. ಯಾಕೆಂದ್ರೆ ನಿಯಮಗಳಲ್ಲಿ ಭಾವನೆಗಳನ್ನ ಹುಡುಕೋ ಆಗಿಲ್ಲ. ಒಟ್ನಲ್ಲಿ ಶರವಣ ಅನ್ನೋ ಪಾಪಿಯ ಕಾರಣದಿಂದ ಬಾಳಿ ಬದುಕಬೇಕಾದ 2 ಎಳೆ ಜೀವಗಳು ಜೈಲು ಸೇರಬೇಕಾಯ್ತು. ಬದುಕು ಯಾರ ನಿರೀಕ್ಷೆಗೂ ನಿಲುಕದ್ದು ಅನ್ನೋದು ಇದಕ್ಕೆ ಇರಬೇಕು. ಇನ್ಮೇಲಾದ್ರೂ ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋ ಜಾಗದಲ್ಲಿ ಆಗೋ ಶೋಷಣೆನ ಸಹಿಸಿಕೊಳ್ಳದೆ ಆರಂಭದಲ್ಲೇ ಕಾನೂನಿನ ರಕ್ಷಣೆ ಪಡೆದ್ರೆ ಇಂಥ ಪ್ರಕರಣಗಳು ತಪ್ಪಬಹುದೇನೋ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.